ಪ್ರಿಯ ವೀಕ್ಷಕರೇ ನಮಸ್ಕಾರ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. 2024 ಸೆಪ್ಟೆಂಬರ್ 17ನೇ ತಾರೀಕು ಒಂದು ಭಾಗಶಃ ಚಂದ್ರಗ್ರಹಣ ಸಂಭವಿಸುತ್ತೆ. ನೋಡಿ ವೀಕ್ಷಕರೇ, ಇದು ಹೆಸರಿಗೆ ಮಾತ್ರ ಒಂದು ಗ್ರಹಣ ಅಂತ. ಯಾಕೆಂದರೆ ಕೆಲವು ದೇಶಗಳಲ್ಲಿ ಬಹಳ ಕಿಂಚಿತ್ ಪ್ರಮಾಣದಲ್ಲಿ ಅದು ನಡೆಯುತ್ತೆ. ಆದರೆ ಚಿಕ್ಕದು ಅಂದ್ಬಿಟ್ಟು ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಯಾಕೆಂದರೆ ಅಮಾವಾಸ್ಯೆ ಆಗಲಿ ಹುಣ್ಣಿಮೆ ಆಗಲಿ ಗ್ರಹಣ ಇರಲಿ ಇಲ್ಲದೆ ಇರಲಿ ಸಾಧಾರಣ ಈ ದಿನಗಳಲ್ಲಿ ಸ್ವಲ್ಪ ಉಬ್ಬರಗಳು, ಗಲಾಟೆಗಳು, ಗದ್ದಲಗಳು ಜಾಸ್ತಿ ಆಗುತ್ತೆ. ಇದು ಹೆಸರಿಗೆ ಗೋಚರಿಸೋದು ಯುರೋಪ್, ಆಫ್ರಿಕಾ, ಅಮೇರಿಕಾ ಅಂದರೆ ಉತ್ತರ ಹಾಗೂ ದಕ್ಷಿಣ ಅಮೇರಿಕಾದಲ್ಲಿ, ಸ್ವಲ್ಪ ಪೆಸಿಫಿಕ್, ಅಟ್ಲಾಂಟಿಕ್, ಇಂಡಿಯನ್ ಮಹಾಸಮುದ್ರಗಳಲ್ಲಿ, ಈ ರೀತಿ ಕೆಲವು ಸ್ಥಳಗಳಲ್ಲಿ. ನಮ್ಮ ಭಾರತಕ್ಕೆ ಅನ್ವಯಿಸೋದಿಲ್ಲ. ಹೀಗಾಗಿ ಯಾವುದೇ ರೀತಿಯ ಆಚರಣೆಗಳು ಇರೋದಿಲ್ಲ. ಆದರೆ ವೀಕ್ಷಕರೇ, ನಾನು ಯಾವಾಗಲೂ ಹೇಳೋ ಹಾಗೆ ಈ ಗ್ರಹಣಗಳೆಲ್ಲ ನಡೆದಾಗ ಆಧ್ಯಾತ್ಮಿಕ ಚಿಂತನೆಗೆ ಬಹಳ ಶ್ರೇಷ್ಠ ಅದು. ಆಮೇಲೆ ಯಾರಾದರೂ ಜಪ ತಪಗಳನ್ನ ಮಾಡ್ಕೋಬೇಕು, ಅನುಷ್ಠಾನ ಮಾಡ್ಕೋಬೇಕು ಅಂತಂದರೆ ಅವಾಗ ಸಾಧಾರಣವಾಗಿ ಏನಾಗುತ್ತೆ ಅಂದರೆ ಒಂದು ಸರ್ತಿ ಜಪ ಮಾಡಿದ್ರೆ 10 ಪಟ್ಟು ಅದರದ್ದು ಎಫೆಕ್ಟ್ ಜಾಸ್ತಿ ಇರುತ್ತೆ. ಆದ್ರೂ ಪ್ರಪಂಚದ ಮೇಲೆ ಪರಿಣಾಮಗಳು ಇರುತ್ತೆ ಖಂಡಿತವಾಗಿ ಈ ಗ್ರಹಣದ್ದು. ಮತ್ತು ಕಿಂಚಿತ್ ಪ್ರಮಾಣದಲ್ಲಿ ಅಂತ ನಡೆದಾಗ ನೀವು ಕೇಳ್ಬೋದು, ಯಾಕೆ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೀನಿ ಅಂತ. ಅದರಲ್ಲಿ ನಿಮಗೊಂದು ಪ್ರಶ್ನೆ ಮೂಡಬಹುದು. ನೋಡಿ ವೀಕ್ಷಕರೇ, ಚಂದ್ರಗ್ರಹಣ ಸಾಧಾರಣವಾಗಿ ಹುಣ್ಣಿಮೆ ದಿನ ಸಂಭವಿಸೋದು. ಈ ಬಾರಿ ಚಂದ್ರಗ್ರಹಣಕ್ಕೆ ನಾನು ಯಾಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ ಅಂದರೆ, ಈ ಚಂದ್ರಗ್ರಹಣ ಸಂಭವಿಸುವ ಸಮಯದಲ್ಲಿ ಕೆಲವು ಬೇರೆ ಗ್ರಹ ಸ್ಥಿತಿಗಳು ಅಷ್ಟು ಸಮಾಧಾನವಾಗಿ ನನಗೆ ಕಾಣಿಸ್ತಾ ಇಲ್ಲ. ಇದೇ ವರ್ಷ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್ ವೀಕ್ಷಕರೇ, ಮಾರ್ಚ್ 2024 ಚಂದ್ರಗ್ರಹಣದ ಒಂದು ವಿಶೇಷ ಸಂಚಿಕೆಯಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದ್ದೆ. ಏನು ಅಂದರೆ, ಯೂಟ್ಯೂಬಲ್ಲಿ ಆ ಸಂಚಿಕೆ ನೀವು ನೋಡಿರ್ತೀರ, ಈಗಲೂ ಸಂಚಿಕೆ ಯೂಟ್ಯೂಬಲ್ಲಿದೆ. ಏನಂದರೆ, ಪ್ರತಿಷ್ಠಿತ ಪ್ರವಾಸೋದ್ಯಮ ಸ್ಥಳಗಳಲ್ಲಿ ಪ್ರಕೃತಿ ವಿಕೋಪದಿಂದ ಹಾನಿ ಉಂಟಾಗುತ್ತೆ ಅಂತ ಹೇಳಿದ್ದೆ. ತಾವೆಲ್ಲ ನೋಡಿರೋ ರೀತಿಯಲ್ಲಿ ತಂದ ಥರ ಎಂತೆಂಥ ಅವಘಡಗಳು ಸಂಭವಿಸಿ ಎಷ್ಟೋ ಮುಗ್ಧ ಜೀವಗಳನ್ನು ಬಲಿ ಪಡೆದುಬಿಟ್ಟಿದೆ. ಇದು ಬಹಳ ಮನಸ್ಸಿಗೆ ಬೇಸರ ಉಂಟು ಮಾಡುತ್ತೆ. ಆದರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಗ್ರಹಣದ ಎಫೆಕ್ಟು ಹೇಗಿರುತ್ತೆ ಅಂತ. ಹಾಗೆಯೇ ಅದೇ ಸಂಚಿಕೆಯಲ್ಲಿ ನೋಡಿ, ಶುರು ಆದ ಕರೆಕ್ಟಾಗಿ 2 ರಿಂದ 3 ನಿಮಿಷದಲ್ಲಿ ನೀವು ನೋಡ್ಕೋಬೋದು, ನಾನು ಹೇಳಿದ್ದೆ ಪ್ರತಿಷ್ಠಿತ ವ್ಯಕ್ತಿಗಳ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳಿದೆ ವೀಕ್ಷಕರೇ. ಈ ಬಾರಿ ಸೆಪ್ಟೆಂಬರ್ 17ನೇ ತಾರೀಕು ನಡೆಯೋ ಚಂದ್ರಗ್ರಹಣದ ದಿನ ಗ್ರಹ ಸ್ಥಿತಿಗಳು ಈ ರೀತಿ ಇರುತ್ತೆ. ಅಂದರೆ ಸಾಧಾರಣವಾಗಿ ಏನು ಮಾಡ್ತೀನಿ, ಗ್ರಹಣ ಸಂಪೂರ್ಣತೆಯ ಸಮಯಕ್ಕೆ ಕುಂಡ್ಲಿನ ಹಾಕ್ತೀನಿ. ತುಲಾ ಲಗ್ನ ಇರುತ್ತೆ. ಲಗ್ನದಲ್ಲಿ ಶುಕ್ರ, ಪಂಚಮದಲ್ಲಿ ಅಂದರೆ ಕುಂಭದಲ್ಲಿ ವಕ್ರಶನಿ, ಹಾಗೂ ಷಷ್ಠದಲ್ಲಿ ಅಂದರೆ 6ನೇ ಮನೆಯಲ್ಲಿ ಮೀನದಲ್ಲಿ ಚಂದ್ರ ಹಾಗೂ ರಾಹು, ವೃಷಭದಲ್ಲಿ ಗುರು, ಮಿಥುನದಲ್ಲಿ ಕುಜ, ಸಿಂಹದಲ್ಲಿ ಬುಧ, ವ್ಯಯದಲ್ಲಿ ಅಂದರೆ ಕನ್ಯಾದಲ್ಲಿ ರವಿ ಹಾಗೂ ಕೇತು ಇರ್ತಾರೆ. ಇದು ರಾಹುಗ್ರಸ್ತ ಚಂದ್ರಗ್ರಹಣ. 3 ಮುಖ್ಯ ದ್ವಿಸ್ವಭಾವ ರಾಶಿಗಳಲ್ಲಿ, ದ್ವಿಸ್ವಭಾವ ಅಂದರೆ ಸಾಧಾರಣವಾಗಿ ಮಿಥುನ, ಕನ್ಯಾ, ಧನಸ್ ಮತ್ತು ಮೀನ ಅಂತ ಹೇಳೋದು. 3 ಮುಖ್ಯ ದ್ವಿಸ್ವಭಾವ ರಾಶಿಗಳಲ್ಲಿ ಮುಖ್ಯ ಗ್ರಹಗಳು ಇರೋದು ಎಲ್ಲ ರಾಶಿಗಳಿಗೂ ಅಷ್ಟು ಶುಭ ಅಲ್ಲ ಅಂತ ನನ್ನ ಅನುಭವದಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ನೋಡಿ ವೀಕ್ಷಕರೇ, ಮೀನ ರಾಶಿಯಲ್ಲಿ ಚಂದ್ರ ಹಾಗೂ ರಾಹು ಇರ್ತಾರೆ. ಮಿಥುನ ರಾಶಿ ಇನ್ನೊಂದು ದ್ವಿಸ್ವಭಾವ ರಾಶಿಯಲ್ಲಿ ಕುಜ ಇರ್ತಾನೆ. ಹಾಗೆಯೇ ಕನ್ಯಾ ರಾಶಿಯಲ್ಲಿ ರವಿ ಹಾಗೂ ಕೇತು, ಮತ್ತು ಇನ್ನೊಂದು ದ್ವಿಸ್ವಭಾವ ರಾಶಿ ಧನುಸ್ ಮೇಲೆ ಕುಜನ ನೇರ ದೃಷ್ಟಿ ಇರೋದರಿಂದ ಮೂಲತಃ ಎಲ್ಲ ರಾಶಿಗಳಿಗೆ ಗ್ರಹಣದ ದಿನದಿಂದ ಅಂದರೆ ಸೆಪ್ಟೆಂಬರ್ 18ನೇ ತಾರೀಕಿಂದ ಮುಂದಿನ ಅಮಾವಾಸ್ಯೆವರೆಗೂ ಅಂದರೆ ಅಕ್ಟೋಬರ್ 2ನೇ ತಾರೀಕಿನವರೆಗೂ ಅಂದರೆ ಮಹಾಲಯ ಅಮಾವಾಸ್ಯೆಯ ದಿನದವರೆಗೂ ಸ್ವಲ್ಪ ಅಶುಭ ಪರಿಣಾಮಗಳು, ಸ್ವಲ್ಪ ಶುಭನೂ ಉಂಟಾಗುತ್ತೆ ಕಾಣ್ತಾ ಇದೆ. ಹಾಗೆಯೇ ದಯವಿಟ್ಟು ಈಗ ನಾನು ಹೇಳೋದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಮಹಾಲಯ ಅಮಾವಾಸ್ಯೆ ದಿನ ಒಂದು ಆ್ಯನ್ಯುಲರ್ ಸೋಲಾರ್ ಎಕ್ಲಿಪ್ಸ್ ಅಂದರೆ ವೃತ್ತಾಕಾರದ ಸೂರ್ಯಗ್ರಹಣ ಸಂಭವಿಸುತ್ತೆ. ಅಫ್ಕೋರ್ಸ್ ಇದು ಭಾರತದಲ್ಲಿ ಗೋಚರಿಸಲ್ಲ, ಬಟ್ ಎಫೆಕ್ಟ್ ಅಂತ ಇದ್ದೇ ಇರುತ್ತೆ. ಇದು ಬಹಳ ಮುಖ್ಯ ಸೂರ್ಯಗ್ರಹಣ. ಇದರ ಸಂಚಿಕೆ ಕೂಡ ಗ್ರಹಣಕ್ಕೆ 2-3 ದಿನಕ್ಕೆ ಮುಂಚೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ಸೂರ್ಯಗ್ರಹಣದ ಪ್ರಭಾವ ಕೂಡ ಎಲ್ಲ ರಾಶಿಗಳ ಮೇಲೆ ಕನಿಷ್ಠ 1 ತಿಂಗಳವರೆಗೂ ಇರುತ್ತೆ. ಅದನ್ನು ನಿರೀಕ್ಷಿಸಿ ವೀಕ್ಷಕರೇ. ಇನ್ನು ಈಗಿನ ಹೆಸರಿಗೆ ಅಷ್ಟೇ ಸಂಭವಿಸೋ ಭಾಗಶಃ ಚಂದ್ರಗ್ರಹಣದ ಪ್ರಭಾವ ಅಂತೂ ಇದ್ದೇ ಇರುತ್ತೆ.
ಈಗಾಗಲೇ ನಾನು ಹೇಳಿದ ಹಾಗೆ ಸೆಪ್ಟೆಂಬರ್ 18ನೇ ತಾರೀಕಿಂದ ಅಕ್ಟೋಬರ್ 2ನೇ ತಾರೀಕಿನವರೆಗೂ ಚಂದ್ರಗ್ರಹಣದ ಸಂಪೂರ್ಣತೆ ಸಮಯಕ್ಕೆ ಕುಂಡ್ಲಿ ವೀಕ್ಷಿಸಿದಾಗ ಸ್ವಕ್ಷೇತ್ರದಲ್ಲಿ ಶುಕ್ರ ಇರೋದ್ರಿಂದ ಒಂದು ಸಂತೋಷದ ವಿಷಯ ಅಂದರೆ ಸ್ವಲ್ಪ ಮಟ್ಟಿಗೆ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಸ್ವಲ್ಪ ಒಳ್ಳೆಯದು ಉಂಟಾಗುತ್ತೆ. ಆದರೆ ಮತ್ತೆ ಪ್ರಕೃತಿ ವಿಕೋಪಗಳು, ಅದರಿಂದ ಜನಸಾಮಾನ್ಯರಿಗೆ ಕಷ್ಟ ತಪ್ಪಿದ್ದಲ್ಲ. ಸಮುದ್ರದ ಉಬ್ಬರಗಳು ಹೆಚ್ಚಿರುತ್ತೆ. ಕೇಂದ್ರದ ಒಂದು ಅತಿ ಉನ್ನತ ಸ್ಥಾನದಲ್ಲಿರೋ ರಾಜಕಾರಣಿ ಅಥವಾ ಮಂತ್ರಿಯ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಇದು 3 ತಿಂಗಳ ಒಳಗೆ ಜಲತತ್ವ ಹಾಗೂ ದ್ವಿಸ್ವಭಾವ ರಾಶಿಯಲ್ಲಿ ಈ ಗ್ರಹಣ ಸಂಭವಿಸೋದ್ರಿಂದ ಸಮುದ್ರದ ಅಬ್ಬರಗಳು, ಇನ್ನಷ್ಟು ಚಂಡಮಾರುತಗಳು ಹಾಗೂ ಪ್ರಕೃತಿ ವಿಕೋಪಗಳು ಹೆಚ್ಚಾಗಬಹುದು. ಜಪಾನ್, ಚೈನಾ, ಇಂಡೋನೇಷ್ಯಾ, ಫಿಲಿಪೈನ್ಸ್, ಸ್ವಲ್ಪ ಮಟ್ಟಿಗೆ ಭಾರತದಲ್ಲೂ ಪಾಕಿಸ್ತಾನ, ಸ್ಪೇನ್, ಸ್ವೀಡನ್ ಹಾಗೂ ಇಂಗ್ಲೆಂಡ್ ರಾಜಧಾನಿ ಲಂಡನ್ ಮೇಲೆ ಕೂಡ ಇದರ ಪರಿಣಾಮಗಳು ಅಷ್ಟು ಸಮಾಧಾನವಾಗಿ ಕಾಣ್ತಾ ಇಲ್ಲ. ಮ್ಲೇಚ್ಛ ದೇಶಗಳಿಗೂ ಒಳ್ಳೆಯದಲ್ಲ. ಪ್ರಕೃತಿಯ ಮಾತೆ ಮುನ್ಸ್ಕೊಂಡಿದ್ದಾಳೆ. ನಾವೆಲ್ಲ ಸೇರಿ ಅಮ್ಮನವರಿಗೆ ಪ್ರಾರ್ಥನೆ ಮಾಡೋಣ ವೀಕ್ಷಕರೇ. ಸಾಮೂಹಿಕ ಹೋಮಗಳು, ಹವನಗಳು ಖಂಡಿತವಾಗಿ ಪ್ರಯೋಜನ ಆಗಲ್ಲ. ಯಾಕಂದರೆ ಕೆಲವು ಈ ರೀತಿ ಮಾಡಿದ ಹೋಮಗಳು ವೈಯಕ್ತಿಕ ಲಾಭಗಳಿಗೆ ಮಾತ್ರ ಮಾಡಿರ್ತಾರೆ. ಎಲ್ಲರೂ ಆದಷ್ಟು ಮಟ್ಟಿಗೆ ಲಲಿತಾ ಸಹಸ್ರನಾಮ ಪಾರಾಯಣ ಭಕ್ತಿಯಿಂದ ಮಾಡ್ತಾ ಇದ್ದರೆ ನಿಮ್ಮ ಮನೆಗಳಲ್ಲಿ ಪ್ರಕೃತಿಗೂ ರಕ್ಷಣೆ, ಮಾನವನಿಗೂ ರಕ್ಷಣೆ ಸಿಗುತ್ತೆ. ಲಲಿತಾ ಸಹಸ್ರನಾಮದ ವೈಶಿಷ್ಟ್ಯಗಳು ಹಾಗೂ ಉಪಯೋಗಗಳ ಬಗ್ಗೆ ಮುಂದೇನಾದರೂ ಅಮ್ಮನವರು ಇಚ್ಛಿಸಿದರೆ ಒಂದು ವಿಶೇಷ ಸಂಚಿಕೆಯನ್ನು ಅದನ್ನು ಮಾಡ್ತೀನಿ ವೀಕ್ಷಕರೇ. ಈಗ ಬಹಳ ಮುಖ್ಯ ವಿಷಯಕ್ಕೆ ಬರೋಣ. ಯಾವ ರಾಶಿಗಳ ಮೇಲೆ ಏನೇನು ಪರಿಣಾಮಗಳು ಈ ಗ್ರಹಣ ಉಂಟು ಮಾಡುತ್ತೆ ಅಂತ ನೋಡೋಣ. ಎಲ್ಲ 12 ರಾಶಿಗಳ ಮೇಲೆ ಖಂಡಿತವಾಗಿ ಪರಿಣಾಮ ಇರುತ್ತೆ. ಈಗ ರಾಶಿಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನಿಗೆ ಮೇಷರಾಶಿ ವೀಕ್ಷಕರೇ. ರಾಶ್ಯಾಧಿಪತಿ ಕುಜ ಪರಾಕ್ರಮ ಸ್ಥಾನದಲ್ಲಿ, ಅಂದರೆ 3ನೇ ಮನೆಗೆ ಪರಾಕ್ರಮ ಸ್ಥಾನ ಅಂತ ಹೇಳ್ತೀವಿ. ಮೇಷರಾಶಿಯವರಿಗೆ ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗಬಹುದು. ದ್ವಿತೀಯದಲ್ಲಿ ಗುರು ಇರೋದರಿಂದ ಹಣಕಾಸಿನ ವ್ಯವಹಾರಗಳಲ್ಲಿ ಅನುಕೂಲ ಉಂಟಾಗುತ್ತೆ. ಆದರೆ ಪಂಚಮ ಅಂದರೆ ಸಂತಾನ ಸ್ಥಾನದಲ್ಲಿ ತೃತೀಯ ವ್ಯಾಧಿಪತಿ ಬುಧ ಇರೋದರಿಂದ ಮೇಷರಾಶಿಯವರ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಉಂಟಾಗ್ಬೋದು. ಹಾಗೆಯೇ ಷಷ್ಠದಲ್ಲಿ ಅಂದರೆ 6ನೇ ಮನೆಯಲ್ಲಿ ಪಂಚಮಾಧಿಪತಿ ರವಿ ಹಾಗೂ ರವಿ ಕೇತು ಗ್ರಸ್ತನಾಗಿರೋದ್ರಿಂದ ಇವರ ಮಕ್ಕಳಿಂದ ಪೋಷಕರಿಗೆ ಯಾವುದೋ ರೀತಿಯಲ್ಲಿ ಸ್ವಲ್ಪ ಹಿಂಸೆ ಇರುತ್ತೆ. ಅಂದರೆ ಯಾವುದೋ ವಿಷಯಕ್ಕೆ ಮಕ್ಕಳು ರೇಗಿಸೋದು ಅಥವಾ ಕೆಟ್ಟದಾಗಿ ನಡ್ಕೊಳ್ಳೋದು ಅಥವಾ ಜೋರು ಮಾಡೋದು, ಮರ್ಯಾದೆ ಕೊಡದೇ ಇರೋದು ಈ ರೀತಿಯಲ್ಲಿ ಆಗ್ಬೋದು. ಹಾಗೆಯೇ ಮಕ್ಕಳು ಏನೋ ವಿಚಿತ್ರವಾಗಿ ವರ್ತಿಸ್ಬೋದು. ಸಪ್ತಮಾಧಿಪತಿ ಶುಕ್ರ ಸಪ್ತಮದಲ್ಲಿರೋದ್ರಿಂದ ಮೇಷರಾಶಿಯ ಸಂಭಾವಿತರಿಗೆ ಮದುವೆ ನಿಶ್ಚಯ ಭಾಗ್ಯ. ಹಾಗೆಯೇ ಒಳ್ಳೆಯ ವಾಸದ ಮನೆ ಸಿಗುತ್ತೆ, ಅಂದರೆ ಬಾಡಿಗೆ ಮನೆ ಸಿಗುತ್ತೆ. ಕರ್ಮಸ್ಥಾನಾಧಿಪತಿ ಶನಿ ಲಾಭದಲ್ಲಿರೋದ್ರಿಂದ ನೌಕರಿಯಲ್ಲಿರೋರಿಗೆ ಬಡ್ತಿ ಅಂದರೆ ಪ್ರಮೋಷನ್ ಸಿಗ್ಬೋದು. ಹಾಗೆಯೇ ಉದ್ಯಮಿಗಳಿಗೆ ಲಾಭ ಹೆಚ್ಚಾಗಬಹುದು. ವ್ಯಯಸ್ಥಾನದಲ್ಲಿ ಚಂದ್ರ ಹಾಗೂ ಕೇತು ಇದ್ದರೆ ತಾಯಿ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಹಾಗೆಯೇ ಇವರಿಗೆ ನಿದ್ದೆ ಬರಲಿ. ಯಾಕಂದರೆ ವ್ಯಯಸ್ಥಾನ ನಾವು ಇದು ಶಯನ ಸ್ಥಾನ ಅಂತ ಹೇಳ್ತೀವಿ. ಸಾಧಾರಣವಾಗಿ ಅಲ್ಲಿ ರಾಹು ಅಥವಾ ಕೆಟ್ಟಿರೋ ಚಂದ್ರ ಸೂರ್ಯ ಇದ್ದರೆ ಅವರಿಗೆ ನಿದ್ದೆ ಬರೋಕ್ಕೆ ಕೆಟ್ಟ ಕನಸುಗಳಾಗ್ತಾ ಇರುತ್ತೆ ಆ ರೀತಿಯಲ್ಲಿ. ಆಮೇಲೆ ಆ ನಿದ್ದೆಯಲ್ಲಿ ಈ ಥರ ಚಂದ್ರನ ಪುರುಷದಿಂದ ಉಸಿರಾಟದ ತೊಂದರೆಗಳು ಬರ್ಬೋದು. ಅದರಿಂದ ಎಚ್ಚರ ಆಗ್ತಾ ಇರ್ಬೋದು. ಪಾದದ ಬೆರಳುಗಳಲ್ಲಿ ಕೊಚ್ಚೆ ನೀರಿಂದ ಸೋಂಕುಂಟಾಗ್ಬೋದು. ಕೊಚ್ಚೆ ನೀರು ಅಂತಲ್ಲ, ಯಾವುದೇ ನೀರಿಂದ ಜಾಸ್ತಿ ಬಿಟ್ಕೊಂಡು ಕೆಲವರು ಅಲರ್ಜಿ ಥರ ಆಗುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ. ಇಷ್ಟನ್ನು ವೀಕ್ಷಕರೇ ಮೇಷರಾಶಿಗೆ ಸಂಬಂಧಪಟ್ಟಿದ್ದು. ಈಗ ವೃಷಭ ರಾಶಿ. ರಾಶಿಯಲ್ಲಿ ಗುರು ಇರೋದು ಅಷ್ಟು ಶುಭ ಇಲ್ಲ. ಆದರೆ ಹಾಗನ್ಬಿಟ್ಟು ಭಾಳ ಕೆಟ್ಟದ್ದು ಅಂತಲೇ ಹೇಳೋಕ್ಕಾಗೋದಿಲ್ಲ. ಸ್ಥೈರ್ಯ ಇರುತ್ತೆ, ಆದರೆ ಸ್ವಲ್ಪ ವೈರಾಗ್ಯ ಉಂಟಾಗ್ಬೋದು. ದ್ವಿತೀಯದಲ್ಲಿ ಕುಜ ಇರೋದ್ರಿಂದ ಆರೋಗ್ಯದಲ್ಲಿ ಗಂಟ್ಲಲ್ಲಿ ಸೋಂಕು, ಏನಾದರೂ ಕಸ ಕಡ್ಡಿ ಸಿಕ್ಕಾಕೊಂಡು, ಹಾಗೆಯೇ ವಿಸ್ಡಮ್ ಟೂತ್ ಅಂತ ಹೇಳ್ತಾರಲ್ಲ ಅದ್ರ ಸಮಸ್ಯೆ ಉಂಟಾಗ್ಬೋದು. ಸೊ ಇಲ್ಲೆಲ್ಲಾದ್ರೂ ನೋಗಿ ಉಂಟಾಯಿತು ಅಂದರೆ ಸರಿಯಾಗಿರೋ ದಂತ ವೈದ್ಯರಿಗೆ ತೋರಿಸ್ಕೊಂಡು ಸರಿಪಡಿಸ್ಕೊಳ್ಳಿ, ನಿರ್ಲಕ್ಷ್ಯ ಮಾಡಬೇಡಿ. ಚತುರ್ಥದಲ್ಲಿ ದ್ವಿತೀಯ ಪಂಚಮಾಧಿಪತಿ ಬುಧ ಇರೋದ್ರಿಂದ ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಶುಭ. ಪಂಚಮದಲ್ಲಿ ಚತುರ್ಥಾಧಿಪತಿ ರವಿ ಕೇತು ಗ್ರಸ್ತನಾಗಿರೋದ್ರಿಂದ ತಾಯಿಗೆ ಹೃದಯ ಸಮಸ್ಯೆ ಕಾಣ್ಬೋದು.
ಸೊ ಈ ಸಮಯದಲ್ಲಿ ತಾಯಿಗೆ ಏನಾದರೂ ಸ್ವಲ್ಪ ಎದೆ ನೋವಿದೆ ಆ ರೀತಿಯಲ್ಲಿ, ಅಥವಾ ಬೆವರು ಬರ್ತಾ ಇದೆ, ಉಸಿರಾಟ ತೊಂದರೆ ಇದೆ ಅಂದರೆ ನಿರ್ಲಕ್ಷ್ಯ ಮಾಡದೆ ಸರಿಯಾಗಿರೋ ವೈದ್ಯರನ್ನ ಸಂಪರ್ಕಿಸಿ. ರಾಶ್ಯಾಧಿಪತಿ ಶುಕ್ರ ಷಷ್ಠದಲ್ಲಿ ಸ್ವಕ್ಷೇತ್ರದಲ್ಲಿರೋದ್ರಿಂದ ಹರ್ಷಯೋಗ ಅಂತ ಉಂಟಾಗುತ್ತೆ. ಇವರಿಗೆ ಭೋಗ ವಸ್ತುಗಳಿಂದ ಸಂತೋಷ. ಕರ್ಮಸ್ಥಾನಾಧಿಪತಿ ಶನಿ ಕರ್ಮಸ್ಥಾನದಲ್ಲೇ ಇರೋದರಿಂದ ವೃತ್ತಿ ಜೀವನಕ್ಕೆ ಅಲ್ಲಲ್ಲಿ ತಡೆಗಳು ಹಾಗೂ ತೊಡಕುಗಳು ಉಂಟಾಗಬಹುದು. ಅಂದರೆ ಅಂದ್ಕೊಂಡಿದ್ದ ಕೆಲಸಗಳು ವಿಳಂಬ ಆಗುತ್ತೆ. ಏಕಾದಶದಲ್ಲಿ ತೃತೀಯಾಧಿಪತಿ ಚಂದ್ರ ರಾಹುಗ್ರಸ್ತನಾಗಿರೋದ್ರಿಂದ ಒಡ ಹುಟ್ಟದವರಿಂದ ಮನಸ್ಸಿಗೆ ಹಿಂಸೆ ಉಂಟಾಗುತ್ತೆ. ಅಂದರೆ ಒಂದು ಸರ್ತಿ ಏನಾಗುತ್ತೆ ಅಂದರೆ ಫ್ಯಾಮಿಲೀಸಲ್ಲಿ ಅಣ್ಣ ತಮ್ಮಂದರು ಅಕ್ಕ ತಂಗಿರ ಜೊತೆಯಲ್ಲಿ ಇರ್ತಾರಲ್ಲ, ಯಾರೂ ಒಬ್ಬರು ಸ್ವಲ್ಪ ಏನಾದರೂ ಕೆಣಕ್ಬೋದು, ರೇಗಿಸ್ಬೋದು. ಈ ಥರ ಏನಾದರೂ ಹತ್ತಿರ ಮನಸ್ಸಿಗೆ ಬೇಜಾರಾಗೋಂಗೆ ಮಾತಾಡ್ಬೋದು. ಹಣದ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳು, ಕಿತ್ತಾಟಗಳು ಆಗುವಂಥ, ಅತಿರೇಕಕ್ಕೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಅಣ್ಣ ಅಥವಾ ಅಕ್ಕನ ಯೋಗಕ್ಷೇಮಕ್ಕೂ ಅಷ್ಟು ಇದು ಶುಭ ಅಲ್ಲ. ಇಷ್ಟೊಂದು ವೀಕ್ಷಕರೇ ವೃಷಭ ರಾಶಿಗೆ ಸಂಬಂಧಪಟ್ಟಿದ್ದು. ಈಗ ಮಿಥುನ ರಾಶಿ ನೋಡಿ ವೀಕ್ಷಕರ, ರಾಶಿಯಲ್ಲಿ ಕುಜ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮಿಥುನ ರಾಶಿಗೂ ಕುಜನಿಗೂ ಹೊಂದಾಣಿಕೆ ಬರೋದಿಲ್ಲ, ಒಳ್ಳೆಯದಲ್ಲ ಅಂತ. ಕುಜ ಒಂದು ಅಶುಭ ಗ್ರಹ ಅಂತ ಮಿಥುನ ರಾಶಿಗೆ, ಮಿಥುನಕ್ಕೆ ಮತ್ತು ಕನ್ಯಾಗೆ ಎರಡಕ್ಕೂ ಕುಜ ಅಶುಭ ಗ್ರಹ. ಹೀಗಾಗಿ ಮಿಥುನ ರಾಶಿಯವರಿಗೆ 17ನೇ ತಾರೀಕು ಸೆಪ್ಟೆಂಬರಿಂದ ಅಕ್ಟೋಬರ್ 2ನೇ ತಾರೀಕಿನವರೆಗೂ ಒತ್ತಡಗಳು ಹೆಚ್ಚಿರುತ್ತೆ. ಏನೋ ಪ್ರೆಷರ್ಸು ತಡ್ಕೊಳಕ್ಕಲ್ಲ, ಯಾರೋ ರೇಗಿಸೋದು, ಈ ರೀತಿಯಲ್ಲೆಲ್ಲ ಆಗ್ತಾ ಇರುತ್ತೆ. BP ಹಾಗೂ ಹೈಪರ್ ಟೆನ್ಷನ್ ರೋಗಿಗಳಿಗೆ ಖಂಡಿತವಾಗಿ ಉಲ್ಬಣ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಪದೇ ಪದೇ ನೀವು ಚೆಕ್ ಮಾಡಿಕೊಳ್ಳಿ, ಈ ಮಿಥುನಕ್ಕೂ ಮತ್ತು ಕುಜ ಅನ್ನೋ ಸಂಬಂಧ ಇದ್ದರೆ ಸಾಧಾರಣವಾಗಿ ಅವರಿಗೆಲ್ಲ ಸ್ವಲ್ಪ ತಲೆನೋವುಗಳು ಬರ್ತಾ ಇರುತ್ತೆ. ಅಂದರೆ ಇಲ್ಲಿ ಬರ್ಬೋದು, ಅಥವಾ ಇಲ್ಲಿ ತಲೆ ಮೇಲೆ ಬರ್ಬೋದು, ಅಥವಾ ಕತ್ತಿಂದ್ಗಡೆ ಬರ್ಬೋದು, ಒಂಥರ ಮುಜುಗರ ಆಗ್ತಾ ಇರುತ್ತೆ. ಹಾಗೆಯೇ ರಾಶ್ಯಾಧಿಪತಿ ಬುಧ ತೃತೀಯದಲ್ಲಿ ಇರೋದರಿಂದ ಸಣ್ಣ ಪುಟ್ಟ ಪ್ರಯಾಣಗಳು. ಚತುರ್ಥದಲ್ಲಿ ರವಿ ಹಾಗೂ ಕೇತು ಇರೋದರಿಂದ ತಾಯಿಯ ಕೋಪತಾಪಗಳಿಂದ ತಂದೆಗೆ ಹಿಂಸೆ. ಒಂದು ಸರ್ತಿ ಏನಾಗಿದ್ದರೆ ಫ್ಯಾಮಿಲೀಸಲ್ಲಿ ಭಾಳ ಜನ ಹೇಳ್ಕೊಳ್ತಾರೆ ನನಗೆ, ನಮ್ಮಪ್ಪ ಒಂಥರ ಸಾಫ್ಟಾಗಿರ್ತಾರೆ ಸರ್, ನಮ್ಮಮ್ಮ ಯಾವಾಗಲೂ ರೇಗಿಸ್ತಾ ಇರ್ತಾರೆ ಅಂತ. ನಾನು ಯಾರನ್ನೂ ದೂಷಿಸ್ತಾ ಇಲ್ಲ, ಬಟ್ ಈ ಥರ ಇರೋದ್ರಿಂದ ಈ ಸಮಯದಲ್ಲಿ ಮಿಥುನ ರಾಶಿಯವರಿಗೆ ತಾಯಿಯ ವರ್ತನೆ ಸ್ವಲ್ಪ ಒಂಥರ ಒರಟೊರಟಾಗಿರ್ಬೋದು, ತಂದೆಗೆ ಹಿಂಸೆ ಆಗ್ಬೋದು, ತಂದೆ ಜೊತೆ ಆರ್ಗ್ಯೂ ಮಾಡ್ಬೋದು, ಈ ರೀತಿಯಲ್ಲಿ ಇರುತ್ತೆ. ಪಂಚಮದಲ್ಲಿ ಶುಕ್ರ ಇರೋದ್ರಿಂದ ಮಿಥುನ ರಾಶಿಯವರ ಹೆಣ್ಣು ಮಕ್ಕಳ ಸಾಧನೆಯಿಂದ ಬಹಳ ಸಂತೋಷ ಉಂಟಾಗುತ್ತೆ. ಭಾಗ್ಯಸ್ಥಾನದಲ್ಲಿ ವಕ್ರಶನಿ ಮೂಲ ತ್ರಿಕೋಣ ಕುಂಭದಲ್ಲಿರೋದ್ರಿಂದ ಮಿಥುನ ರಾಶಿಯ ರಾಜಕಾರಣಿಗಳಿಗೆ ಒಳ್ಳೆಯದು. ಒಂದು ವಿದೇಶ ಪ್ರಯಾಣ ಕೂಡ ಆಗ್ಬೋದು. ವಿದೇಶ ಪ್ರಯಾಣ ಬರೀ ರಾಜಕಾರಣಿಗಳಿಗಂತಲ್ಲ, ಮಿಥುನ ರಾಶಿಯು ಯಾರಿಗಾದರೂ ಸಂಭಾವಿತರಿಗೆ ಅದು ಆಗುತ್ತೆ. 10ನೇ ಮನೆ ಅಂದರೆ ಕರ್ಮಸ್ಥಾನದಲ್ಲಿ ಚಂದ್ರ ಹಾಗೂ ರಾಹು ಇರೋದ್ರಿಂದ ಈ ರಾಶಿಯ ವಿದೇಶದಲ್ಲಿ ನೌಕರಿಯಲ್ಲಿರೋರಿಗೆ ಧನ ಲಾಭ ಹೆಚ್ಚಾಗಬಹುದು. ಸಪ್ತಮಾಧಿಪತಿ ಗುರು ವ್ಯಯದಲ್ಲಿ ಇರೋದ್ರಿಂದ ಪತಿ ಅಥವಾ ಪತ್ನಿ ತಾತ್ಕಾಲಿಕವಾಗಿ ವ್ಯವಹಾರದ ವಿಷಯಗಳಿಗೆ ಅಥವಾ ಕಾರಣಗಳಿಂದ ಅವರು ದೂರ ಆಗ್ಬೋದು. ಅಂದರೆ ಸಡನ್ನಾಗಿ ಗಂಡನ ಬೇರೆ ಊರಲ್ಲಿ ಕೆಲಸ ಸಿಗ್ಬೋದು, ಅಥವಾ ಪತ್ನಿಗೆ ಬೇರೆ ಊರಲ್ಲಿ ಕೆಲಸ ಸಿಗ್ಬೋದು, ಟ್ರಾನ್ಸ್ಫರ್ ಆಗ್ಬೋದು, ಈ ರೀತಿಯಲ್ಲಿ ಆಗುವಂಥದ್ದು. ಜಗಳ ಆಡಿಕೊಂಡು ಅಂತ ಖಂಡಿತವಾಗಲ್ಲ. ಇಷ್ಟೊಂದು ವೀಕ್ಷಕರೇ ಇದಕ್ಕೆ ಮಿಥುನ ರಾಶಿಗೆ ಸಂಬಂಧಪಟ್ಟಿದ್ದು. ಮುಂದಿನ ರಾಶಿ ಕಟಕ ರಾಶಿ. ರಾಶ್ಯಾಧಿಪತಿ ಚಂದ್ರ 9ನೇ ಮನೆಯಲ್ಲಿ ಜಲತತ್ವ ರಾಶಿಯಲ್ಲಿರೋದ್ರಿಂದ ಈ ರಾಶಿಯವರು ಯಾರು ವಿದೇಶದಲ್ಲಿ ನೌಕರಿಗೆ ಪ್ರಯತ್ನ ಪಡ್ತಾ ಇರ್ತಾರೋ, ಅಥವಾ ಹೈಯರ್ ಸ್ಟಡೀಸ್ಗಿಂತ ಪ್ರಯತ್ನ ಪಡ್ತಾ ಇರ್ತಾರೋ ವಿದ್ಯಾರ್ಥಿಗಳು ಕೆಲಸ ಲಭ್ಯ ಆಗಬಹುದು. ಆದರೆ ಹಾಗೆಯೇ ಈ ಕಟಕ ರಾಶಿಯವರಿಗೆ ಅನಿರೀಕ್ಷಿತವಾಗಿ ಒಂದು ವಾರಕ್ಕೋ, ಒಂದು 10 ದಿವಸಕ್ಕೋ, ಒಂದು 3 ದಿವಸಕ್ಕೋ ವಿಚಿತ್ರವಾಗಿರುವಂಥ ವಿದೇಶ ಪ್ರಯಾಣ ಕೂಡ ಲಭ್ಯ ಆಗ್ಬೋದು. ಆದರೆ ಚಂದ್ರ ಮಾತೃಕಾರಕನಾಗಿ ರಾಹುಗ್ರಸ್ತನಾಗಿರೋದ್ರಿಂದ ತಾಯಿಯ ಮಾತುಗಳಿಂದ ಸ್ವಲ್ಪ ಹಿಂಸೆ ಆಗ್ಬೋದು. ಅಂದರೆ ಅವ್ರ ತಾಯಿ ಅಂದರೆ ಸ್ವಲ್ಪ ಬೈಬೋದು ಜಾಸ್ತಿ, ಈ ರೀತಿಯಲ್ಲಿ. ಅದೆಲ್ಲ ತಲೆಗೆ ಹಚ್ಕೊಳಕ್ಕೆ ಹೋಗಬಾರ್ದು. ದ್ವಿತೀಯದಲ್ಲಿ ಬುಧ ಇದ್ದರೆ ಈ ರಾಶಿಯ ಸಣ್ಣ ಮಕ್ಕಳು, ಅಂದರೆ ಈ ರಾಶಿಯಲ್ಲಿ ಹುಟ್ಟಿರುವಂಥ ಕೆಲವು 3-4 ವರ್ಷದ ಮಕ್ಕಳು ಯಾರಿಗೆ ಮಾತುಗಳು ಬರ್ತಾ ಇರಲ್ವ. ಎಷ್ಟೋ ಜನ ತಾಯಿಯಿಂದ ಹೇಳ್ತಾರೆ, ನಮ್ಮ ಮಗ 3 ವರ್ಷ ಆಯಿತು ಸರಿಯಾಗಿ ಮಾತಾಡ್ತಾ ಇಲ್ಲ, ಏನೋ ನಮಗೆ ಡೌಟ್ ಬಂದುಬಿಟ್ಟಿದೆ ಹಾಗೆ ಅಂತ. ಸರಸ್ವತಿ ಅಮ್ಮನವರ ಕೃಪಾ ಕಟಾಕ್ಷದಿಂದ ಮಾತುಗಳು ಟಕ್ ಟಕ್ ಅಂತ ಶುರು ಆಗಿಬಿಡ್ಬೋದು. ತೃತೀಯದಲ್ಲಿ ರವಿ ಹಾಗೂ ಕೇತು ಇರೋದರಿಂದ ಈ ರಾಶಿಯವರ ಒಡ ಹುಟ್ಟದವರಿಗೆ ಕಣ್ಣಿನ ಸಮಸ್ಯೆ ಕಾಣಿಸ್ಕೋಬೋದು. ಹಾಗೆಯೇ ಈ ರಾಶಿಯವರೆಗೂ ಕಣ್ಣಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಏನಾದರೂ ತಗಲ್ಸ್ಕೊಳ್ಳೋದು
ಅಥವಾ ಏನಾದರೂ ಹುಳ ಹೊಡೆದು ಬಿಡೋದು ಈ ರೀತಿಯಲ್ಲಿ ಆಗ್ಬೋದು. ಅದಕ್ಕೆ ಸೊಳ್ಳೆಗಳೆಲ್ಲ ಜಾಸ್ತಿ ಇದ್ದರೆ ಸ್ವಲ್ಪ ಕನ್ನಡಕ ಹಾಕ್ಕೊಂಡು ಓಡಾಡೋದು ಕತ್ಲೆಯಲ್ಲಿ ಬಹಳ ಒಳ್ಳೆಯದು. ಹಾಗೇನಾದರೂ ಆಯಿತು ಅಂದರೆ ನುರಿತ ವೈದ್ಯರ ಸಲಹೆ ಪಡ್ಕೋಬೇಕು. ಚತುರ್ಥದಲ್ಲಿ ಶುಕ್ರ ಇದ್ದರೆ ನೂತನ ನಿವೇಶನ ಅಥವಾ ವಾಹನ ಲಭ್ಯ ಆಗುತ್ತೆ. ಎರಡನೇದಾಗಿ ಓದಲ್ಲಿ ಚೆನ್ನಾಗಿ ಮುನ್ನಡೆ ಬರುತ್ತೆ. ಅಷ್ಟಮದಲ್ಲಿ ವಕ್ರಶನಿ ಇದ್ದರೆ ಸ್ವಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ನರ ದೌರ್ಬಲ್ಯ ಬರ್ಬೋದು. ಸ್ವಲ್ಪ ಅವರಿಗೆಲ್ಲ ನೀವು ನಾನು ಡಾಕ್ಟ್ರಲ್ಲ, ಬಟ್ ಜನರಲಿಗೆ ನನಗೆ ಅನಿಸೋದು ಈ ಬುಧ ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮನ್ನು ಸೂಚಿಸ್ತಾನೆ. ಸೊ ಬಿ ಕಾಂಪ್ಲೆಕ್ಸ್ ವಿಟಮಿನ್ ಅಂತ ಡಾಕ್ಟರ್ಸ್ ಹೇಳ್ತಾರೆ. ನಿಮ್ಮ ವೈದ್ಯರನ್ನ ನೋಡಿಕೊಂಡು ಒಂದು ಸಪ್ಲಿಮೆಂಟ್ ಕೊಡಿಸಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇಷ್ಟನ್ನು ವೀಕ್ಷಕರೇ ಕಟಕ ರಾಶಿಗೆ ಸಂಬಂಧಪಟ್ಟಿದ್ದು. ಈಗ ಸಿಂಹರಾಶಿ. ರಾಷ್ಟ್ರಾಧಿಪತಿ ರವಿ ದ್ವಿತೀಯದಲ್ಲಿ ಕೇತುಗ್ರಸ್ತನಾಗಿರೋದ್ರಿಂದ ಸಿಂಹರಾಶಿಯವರಿಗೆ ಸ್ವಲ್ಪ ದಂತ ಹಾಗೂ ಒಸಡುಗಳ ಸಮಸ್ಯೆ ಉಂಟಾಗ್ಬೋದು. ಸ್ವಲ್ಪ ಯಾವುದೋ ರೀತಿಯಲ್ಲಿ ಒಂಥರ ಪಿತ್ತದ ಉತ್ಪತ್ತಿಯಿಂದ ಇರ್ಬೋದು, ಅಥವಾ ಆ್ಯಸಿಡಿಟಿಯಿಂದ ಜಾಸ್ತಿ ಏನಾದರೂ ಕ್ಯಾವಿಟೀಸ್ ಥರ ಆಗ್ಬೋದು, ಏನಾದರೂ ಆಗ್ಬೋದು. ಹುಳಿ ಪದಾರ್ಥಗಳಿಂದ ತೊಂದರೆ ಹೆಚ್ಚಾಗಿ ಉಂಟಾಗುತ್ತೆ. ಈ ರಾಶಿಯ ಹೃದ್ರೋಗಿಗಳಿಗೆ ಉಲ್ಬಣ ಆಗುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲೂ ಧೂಮ್ರಪಾನ ಮಾಡೋರಿಗೆ ಹೆಚ್ಚು. ಯಾಕಂದರೆ ಸೂರ್ಯ ಅಗ್ನಿಗ್ರಹ ಹಾಗೂ ಕೇತ ಹಸ್ತನಿರೋದ್ರಿಂದ ಲಂಗ್ಸ್ಗೆ ಹಾನಿ ಉಂಟಾಗತ್ತೆ. ಅಫ್ಕೋರ್ಸ್ ಧೂಮ್ರಪಾನ ಮಾಡಿದ್ರೆ ಲಂಗ್ಸ್ಗೆ ಹಾನಿ ಉಂಟಾಗುತ್ತೆ ಅಂತ ಗೊತ್ತಿರೋದೆ, ಬಟ್ ಇವರಿಗೆ ಡಬ್ಬಲ್ ಆಗುತ್ತೆ. ಯಾವುದಕ್ಕೂ ಜಾಗ್ರತೆ ವಹಿಸಬೇಕು. ದುರಭ್ಯಾಸಗಳನ್ನು ದೂರ ಇಡಬೇಕು. ತಂಬಾಕು ಸೇವನೆ ಕಡ್ಡಾಯವಾಗಿ ನಿಲ್ಲಿಸಬೇಕು. ಹಾಗೆಯೇ ಒಳ್ಳೆಯ ವೈದ್ಯರ ಸಲಹೆ ಕೂಡ ಪಡೆಯಬೇಕು ವೀಕ್ಷಕರೇ. ರಾಶಿಯಲ್ಲಿ ಬುಧ ಇರೋದ್ರಿಂದ ಹಣಕಾಸಿನ ವ್ಯವಸ್ಥೆಗೆ ತೊಂದರೆ ಆಗೋದಿಲ್ಲ. ಆದರೆ ಬುಧನ ಮೇಲೆ ವಕ್ರಶನಿ ದೃಷ್ಟಿಯಿಂದ ಮನಸ್ಸಿಗೆ ಏನೋ ಕಾರಣ ಇಲ್ಲದೆ ದುಃಖ ಬರೋದು, ಖಿನ್ನತೆ ಆಗೋದು, ಒಂಥರ ಉತ್ಸಾಹ ಇಲ್ಲದೆ ಇರೋದು, ಸೋಂಬೇರಿತನ ಜಾಸ್ತಿ ಆಗೋದು, ಯಾವಾಗಲೂ ಮಲಗಿರಬೇಕು ಅನಿಸೋದು, ಎನರ್ಜಿ ಇಲ್ಲದೆ ಇರೋದು ಈ ರೀತಿಯಲ್ಲಿ ಆಗ್ಬೋದು. ನರ ದೌರ್ಬಲ್ಯ ಹಾಗೆಯೇ ದಂಪತಿಗಳಲ್ಲಿ ಏನೋ ಕಾಯಿಲೆಯಿಂದ ಅಥವಾ ಆರೋಗ್ಯದ ಸಮಸ್ಯೆಯಿಂದ ದಾಂಪತ್ಯ ಜೀವನಕ್ಕೆ ಒಳ್ಳೆಯದಲ್ಲ. ತೃತೀಯದಲ್ಲಿ ಶುಕ್ರ ಬಲವಾಗಿರೋದ್ರಿಂದ ಸಿಂಹರಾಶಿಯ ಸಂಭಾವಿತ ಹೆಣ್ಣು ಮಕ್ಕಳಿಗೆ ಮದುವೆ ನಿಶ್ಚಯ ಆಗುವಂಥ ಸಾಧ್ಯತೆ ಇರುತ್ತೆ. ಅಷ್ಟಮದಲ್ಲಿ ಚಂದ್ರ ಹಾಗೂ ರಾಹು ಇರೋದ್ರಿಂದ ಮನಸ್ಸು ಹತೋಟಿಯಲ್ಲಿರೋದಿಲ್ಲ. ಕರ್ಮಸ್ಥಾನದಲ್ಲಿ ಗುರು ಇರೋದ್ರಿಂದ ವೃತ್ತಿಯಲ್ಲಿ ಎಳೆಗೆ. ಆಮೇಲೆ ನನ್ನ ರಿಸರ್ಚ್ ಪ್ರಕಾರ ಅಷ್ಟಮದಲ್ಲಿ ಈ ಚಂದ್ರ ರಾಹು ಅಥವಾ ಚಂದ್ರಕ್ಕೆ ಇದ್ದರೆ ನಾನು ಸುಮಾರು ನೋಡಿದ್ದೀನಿ, ಒಂದು ಮೂಲವ್ಯಾಧಿ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನೊಂದು ಹೊಕ್ಕಳಲ್ಲಿ ನೇವಲ್ ಅಂತ ಹೇಳ್ತೀವಿ, ಅಲ್ಲಿ ಸೋಂಕಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಎಡಗಣ್ಣಲ್ಲಿ ಯಾವಾಗಲೂ ಪದೇ ಪದೇ ಅದರುವಂಥ ಸಾಧ್ಯತೆ ಇರುತ್ತೆ. ನೋಡಿಕೊಳ್ಳಿ. ಲಾಭದಲ್ಲಿ ಕುಜಾರಿಂದ ಶತ್ರುಗಳಿಗೆ ಒಳ್ಳೆಯದಲ್ಲ. ಇದೊಂದು ಒಳ್ಳೆಯ ವಿಷಯ ಅಂತ ಅನ್ಕೋಬೇಕು. ಜೊತೆಯಲ್ಲಿ ಒಂದು ಒಳ್ಳೆಯ ಸ್ನೇಹಿತನನ್ನು ಕಳ್ಕೊಳ್ಳೋವಂಥ ಸಾಧ್ಯತೆ ಇರುತ್ತೆ. ಐದರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದಿರ್ಬೋದು, ಅಥವಾ ಆ ಸ್ನೇಹಿತನ ದುರಾದೃಷ್ಟಿಯಿಂದ ದೂರ ಆಗುವಂಥದ್ದು ಬೇರೆ ಯಾವುದೇ ರೀತಿಯಲ್ಲಿ ಆಗಿರಬಹುದು. ಇಷ್ಟೊಂದು ವೀಕ್ಷಕರೇ ಸಿಂಹರಾಶಿಗೆ ಸಂಬಂಧಪಟ್ಟಿದ್ದು. ಈಗ ಕನ್ಯಾ ರಾಶಿಯಲ್ಲಿ ವ್ಯಯಾಧಿಪತಿ ರವಿ ಕೇತುಗ್ರಸ್ತನಾಗಿರೋದ್ರಿಂದ ಕನ್ಯಾ ರಾಶಿಯವರಿಗೆ ನಿದ್ದೆ ಕೆಡುತ್ತೆ. ಏನೇನೋ ಖರ್ಚುಗಳು, ಏನೇನೋ ಸಮಸ್ಯೆಗಳು, ಕಣ್ಣಿನ ಯೋಗಕ್ಷೇಮಕ್ಕೂ ಒಳ್ಳೆಯದಲ್ಲ. ನಾಲಿಗೆಯಲ್ಲಿ ಪದೇ ಪದೇ ಹುಣ್ಣಾಗುವಂಥ ಸಾಧ್ಯತೆ ಇರುತ್ತೆ. ಪಿತ್ತದ ಉತ್ಪತ್ತಿ ಭಾಳ ಹೆಚ್ಚಾಗುತ್ತೆ. ಮತ್ತು ಇನ್ನೊಂದು ಕೆಲವರು ಈ ಹಲ್ಲಿನ ಟ್ರೀಟ್ಮೆಂಟ್ಗೆ ಅಂತ ಇದೆಲ್ಲ ಏನೇನು ಹಾಕ್ಕೊಳ್ತಾರೆ ನೋಡಿ, ಅದು ಈ ಬ್ಯೂಟಿ ಕ್ಲಿನಿಕ್ಸ್ಗೆಲ್ಲ ಹೋದರೆ ಮಾಡ್ತಾರಲ್ಲ, ಅದರಿಂದ ಸ್ವಲ್ಪ ಹೆಚ್ಚಾಗಿ ತೊಂದರೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ನೀವೇನಾದರೂ ಈ ಹಲ್ಲಿಗೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ಸ್ ತೊಗೋಬೇಕು ಅಂತಂದರೆ ನನ್ನ ಅಡ್ವೈಸ್ ಅಂದರೆ ಒಂದು 20 ದಿವಸ ನಿಧಾನ ಮಾಡಿ. ಇಲ್ಲ ಅಂದರೆ ನೆಟ್ಟಿಗೆ ಚೆಕ್ ಮಾಡಿಕೊಂಡು ಆ ಟ್ರೀಟ್ಮೆಂಟ್ ಯಾರು ಕೊಡ್ತಾ ಇದ್ದಾರೋ ಅವರು ಹುಸಿ ವೈದ್ಯರಲ್ಲ ಅಂತ ಚೆಕ್ ಮಾಡಿಕೊಂಡು ಮಾಡಿಕೊಳ್ಳಿ. ಇಲ್ಲದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ದಂತಗಳಿಗೆಲ್ಲ ಒಂಥರ ಬೇರೆ ರೀತಿಯಲ್ಲಿ ತೊಂದರೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ದ್ವಿತೀಯದಲ್ಲಿ ಶುಕ್ರನಿಂದ ವರಮಾನ ತಕ್ಕ ಮಟ್ಟಿಗಿರುತ್ತೆ. ಆದರೆ ರಾಷ್ಟ್ರಾಧಿಪತಿ ಬುಧ ವ್ಯಯಸ್ಥಾನದಲ್ಲಿರೋದ್ರಿಂದ ಖರ್ಚು ಕೂಡ ಭಾಳ ಹೆಚ್ಚಾಗಿರುತ್ತೆ. ವಕ್ರಶನಿ ಷಷ್ಠದಲ್ಲಿದ್ದರೆ ತೈಲ ಹಾಗೂ ಕಬ್ಬಿಣದ ವ್ಯಾಪಾರಿಗಳಿಗೆ ವ್ಯಾಪಾರ ಜಾಸ್ತಿ ಆಗುತ್ತೆ. ಸಪ್ತಮದಲ್ಲಿ ರಾಹುಗ್ರಸ್ತ ಚಂದ್ರನಿಂದ ಪತಿ ಅಥವಾ ಪತ್ನಿಯ ನಡುವೆ ಪರಸ್ಪರ ಸಂದೇಹ ಹಾಗೂ ವಿತಂಡವಾದಗಳು ಜಾಸ್ತಿ ಆಗುವುದು. ಆ ಗ್ರಹಣದ ಸಮಯಕ್ಕೆ ಅಥವಾ ಅದರ ನೆಕ್ಸ್ಟು ಅಷ್ಟಮಿ ದಿವಸ ಅಥವಾ ತ್ರಯೋದಶಿ ದಿವಸ ಅಥವಾ ಚತುರ್ದಶಿ ದಿವಸ ವಿತಂಡವಾದಗಳು ಜಾಸ್ತಿಯಾಗಿ ಅತಿರೇಕಕ್ಕೆ ಹೋಗುವಂಥ ಸಾಧ್ಯತೆ ಇರುತ್ತೆ. ರಾಶಿಯ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಏನೇ ಸಮಸ್ಯೆಗಳು ಬಂದರೂ ಹೇಗೋ ದಾಟುವಂಥ ಸಾಮರ್ಥ್ಯ ಇರುತ್ತೆ. ಹಾಗನ್ಬಿಟ್ಟು ದಂಪತಿಗಳು ಜಗಳ ಆಡಬಾರ್ದು.
ರಾಶಿಯ ಮೇಲೆ ಕುಜನ ದೃಷ್ಟಿಯಿಂದ ಸಣ್ಣ ಪುಟ್ಟ ಅಪಘಾತಗಳು, ನಾನು ಆವಾಗ ಹೇಳಿದೆ ಕನ್ಯಾ ರಾಶಿಗೆ ಕುಜ ಒಂದು ಅಶುಭ ಗ್ರಹ ಅಂತ. ಮತ್ತು ಜನರಲ್ಲಾಗಿ ಏನಾಗುತ್ತೆ ಅಂದರೆ ಈ ಕನ್ಯಾ ರಾಶಿಗೆ ಕುಜನಿಗೂ ಸಂಬಂಧ ಇದ್ದರೆ ಆ ರಾಶಿಯಿಂದ 4ನೇ ಮನೆ ಮೇಲೆ ಕುಜನ ದೃಷ್ಟಿ ಇದ್ದರೆ ತಾಯಿ ಯೋಗಕ್ಷೇಮಕ್ಕೆ ಅಥವಾ ತಾಯಿ ಜೊತೆಲಿ ಒಡನಾಟಕ್ಕೆ ಅಷ್ಟು ಒಳ್ಳೆಯದಲ್ಲ ವೀಕ್ಷಕರೇ. ರಾಶಿಯ ಮೇಲೆ ಇನ್ನೊಂದು ಕುಜನ ದೃಷ್ಟಿ ಇದ್ರೆ ಏನಾಗ್ತಂದರೆ ಸಣ್ಣ ಪುಟ್ಟ ಅಪಘಾತಗಳು ಈ ರಾಶಿಯ ಯೋಧರಿಗೂ ಹಾಗೂ ಪೊಲೀಸ್ ವೃತ್ತಿಯಲ್ಲಿರೋರಿಗೆ ಏಳಿಗೆ ಉಂಟಾಗುತ್ತೆ. ಇಷ್ಟನ್ನು ವೀಕ್ಷಕರೇ ಕನ್ಯಾ ರಾಶಿಗೆ ಸಂಬಂಧಪಟ್ಟಿದ್ದು. ಈಗ ತುಲಾ ರಾಶಿ, ರಾಶ್ಯಾಧಿಪತಿ ಶುಕ್ರ ರಾಶಿಯಲ್ಲೇ ಇರೋದು ತುಲಾ ರಾಶಿಯವರಿಗೆ ಒಂದು ಆಶೀರ್ವಾದ. ಏನು ಅಂದರೆ ಮುಖ ಲಕ್ಷಣಗಳು, ದೇಹದ ಲಕ್ಷಣಗಳು ಇದೆಲ್ಲ ಹೆಚ್ಚಾಗ್ತಾ ಹೋಗುತ್ತೆ. ಒಂಥರ ಆಕರ್ಷಣೆ ಮಾಡುವಂಥ ಲುಕ್ಸ್ ಕ್ರಿಯೇಟ್ ಆಗುತ್ತೆ ಅವರಿಗೆ. ಆಮೇಲೆ ಹಿಂದಿನ ಸಮಸ್ಯೆಗಳಿಗೆ ಉತ್ತರಗಳು ಸಿಗುತ್ತೆ. ಅಂದರೆ ಬಹಳ ವರ್ಷಗಳಿಂದ ಕೆಲವು ಸಮಸ್ಯೆಗಳು ಕಾಡ್ತಾ ಇರುತ್ತಲ್ಲ, ಆರೋಗ್ಯ ಸಮಸ್ಯೆ ಇರ್ಬೋದು, ದುಡ್ಡಿನ ಸಮಸ್ಯೆ ಇರ್ಬೋದು, ವ್ಯವಹಾರದ ಸಮಸ್ಯೆ ಇರ್ಬೋದು, ಅವರಿಗೆ ಸ್ವಲ್ಪ ಅದಕ್ಕೆ ಉತ್ತರಗಳು ಸಿಗುತ್ತೆ. ಒಳ್ಳೆಯ ಜೀವನ, ಸುಖ ಭೋಜನಗಳು ಹಾಗೂ ಉದ್ಯಮದಲ್ಲಿ ಮುನ್ನಡೆ. ಪಂಚಮದಲ್ಲಿ ಪಂಚಮಾಧಿಪತಿ ವಕ್ರಶನಿಯಿಂದ ತುಲಾ ರಾಶಿಯವರ ಮಕ್ಕಳಿಗೂ ಬಹಳ ಒಳ್ಳೆಯದು. ಕರ್ಮಸ್ಥಾನಾಧಿಪತಿ ಚಂದ್ರ ಷಷ್ಠದಲ್ಲಿ ಜಲತತ್ವ ರಾಶಿಯಲ್ಲಿ ರಾಹು ಜೊತೆ ಇರೋದ್ರಿಂದ ಎಕ್ಸ್ಪೋರ್ಟ್ ಇಂಪೋರ್ಟ್ ಉದ್ಯಮಿಗಳಿಗೆ ಬಹಳ ಒಳ್ಳೆಯದು. ಹಾಗೆಯೇ ಯಾವುದೇ ವೃತ್ತಿಯಲ್ಲಿರೋರಿಗೆ ವಿದೇಶ ವ್ಯಾಪಾರ ಕೂಡ ಹೆಚ್ಚಾಗುತ್ತೆ. ವಿದೇಶ ವ್ಯಾಪಾರ ಇಲ್ಲದವರಿಗೆ ವಿದೇಶ ವ್ಯಾಪಾರ ಶುರು ಆಗುತ್ತೆ. ಇನ್ನು ಕೆಲವರಿಗೆ ವಿದೇಶ ಪ್ರಯಾಣ ಕೂಡ ಲಭ್ಯ ಆಗ್ಬೋದು. ಅಷ್ಟಮದಲ್ಲಿ ಗುರು ಇದ್ದರೆ ಸಣ್ಣ ಪುಟ್ಟ ಅಡಚಣೆಗಳು ಇದ್ದೇ ಇರುತ್ತೆ. ಪಿತೃಸ್ಥಾನದಲ್ಲಿ ಕುಜ ಇರೋದ್ರಿಂದ ತುಲಾ ರಾಶಿಯವರ ತಂದೆಯಂದ್ರಿಗೆ ಸ್ವಲ್ಪ ಅಶುಭ ಅಂತ ಹೇಳಬೇಕು. ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಅಂತಲೇ ಹೇಳಬೇಕಾಗತ್ತೆ. ಅವರ ತಂದೆಯಂದ್ರಿಗೆ ಆಕ್ಸಿಡೆಂಟ್ ಆಗೋದು ಅಥವಾ ರೋಡಲ್ಲಿ ಜಗಳ, ಯಾರ ಕೈಯಲ್ಲೂ ಒದೆಗಳು ತಿನ್ನೋದು, ಜಗಳಗಳಾಗೋದು, ಈ ರೀತಿ ಎಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ. ತುಲಾ ರಾಶಿ ಅಂದರೆ ತಂದೆ ಅಂದರೂ ಎಲ್ಲ ಕಡೆ ಎಷ್ಟು ಸೌಮ್ಯವಾಗಿ ಸಮಾಧಾನವಾಗಿರ್ತಾರೋ ಹಾಗೆಯೇ ರಸ್ತೆಯಲ್ಲಿ ನಡಿಬೇಕಾದ್ರೆ ಈ ಕಡೆ ಆ ಕಡೆ ಎಲ್ಲ ನೋಡಿಕೊಂಡು ಹುಷಾರಾಗಿದ್ದರೆ ಬಹಳ ಒಳ್ಳೆಯದು. ಪ್ರತ್ಯೇಕವಾಗಿ ತುಲಾ ರಾಶಿಯವರ ತಂದೆ ಅಂದರೆ ನಾನು ಅಡ್ವೈಸ್ ಕೊಡೋದು, ಈ ಗ್ರಹಣ ಸಮಯ ಬರುತ್ತಲ್ಲ, ಅಂದರೆ ಈ ಕಡೆ ಆ ಕಡೆ ಒಂದು 10-20 ದಿನಗಳಲ್ಲಿ ದಯವಿಟ್ಟು ದ್ವಿಚಕ್ರ ವಾಹನವನ್ನು ದೂರ ಇಡಿ, ಇಲ್ಲದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ದೇಹಕ್ಕೆ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಪ್ರತ್ಯೇಕವಾಗಿ ಈ ರಾಶಿಯವರು ತಂದೆ ವಿಷಯದಲ್ಲಿ ಜವಾಬ್ದಾರಿಯಾಗಿ ತಂದೆಯಂದ್ರನ್ನ ನೋಡ್ಕೋಬೇಕು. ಭಾಗ್ಯಾಧಿಪತಿ ಬುಧ ಲಾಭದಲ್ಲಿರೋದ್ರಿಂದ ಪಿತ್ರಾರ್ಜಿತ ಆಸ್ತಿ ಲಭ್ಯ ಅಥವಾ ತಂದೆಯಿಂದ ಸ್ವಲ್ಪ ಧನಲಾಭ. ರವಿ ಕೇತುಗ್ರಸ್ತನಾಗಿ ವ್ಯಯಸ್ಥಾನದಲ್ಲಿರೋದು ರೈತ ಬಾಂಧವರಿಗೆ, ಅದರಲ್ಲೂ ರಾಗಿ ಹಾಗೂ ಗೋಧಿ ಬೆಳೆಗಾರರಿಗೆ ಸ್ವಲ್ಪ ನಷ್ಟ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ರೈತ ಬಾಂಧವರು, ನನಗೊಂದು ಚಿಕ್ಕದಾಗಿ ಒಂದು ಪರಿಹಾರ ಹೇಳ್ತೀನಿ ವೀಕ್ಷಕರೇ. ನನ್ನ ರೈತ ಬಾಂಧವರಿಗೆ 2 ಶುಕ್ರವಾರಗಳು ಈಗಿಂದಾನೇ ಯಾವುದಾದ್ರೂ ಅಮ್ಮನವರ ಗುಡಿಗೆ ಹೋಗಿ 1 kg ರಾಗಿ, 1 kg ಗೋಧಿಯನ್ನು ಅರ್ಪಿಸಿ, 108 ವೀಳ್ಯದೆಲೆ ಹಾಗೂ ಕೆಂಪು ಪುಷ್ಪಗಳು ಅರ್ಪಿಸಿ, ಗುಡಿಯಲ್ಲಿ ರೈತ ಕುಟುಂಬದ ಮುಖ್ಯಸ್ಥರ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು 3 ವಾರಗಳು ದಿನನಿತ್ಯ ಬೆಳಗ್ಗೆ ಸ್ನಾನದ ನಂತರ ಓಂ ಶ್ರೀ ಮಹಾದುರ್ಗಾಯೇ ನಮಃ, ವ್ಯಕ್ತಿ ಮತ್ತೊಮ್ಮೆ ಹೇಳ್ತೀನಿ, ಓಂ ಶ್ರೀ ಮಹಾದುರ್ಗಾಯೇ ನಮಃ ಮಂತ್ರವನ್ನು ಉತ್ತರಾಭಿಮುಖ ಜಪಿಸಿದರೆ ಅಮ್ಮನವರ ಆಶೀರ್ವಾದದಿಂದ ಖಂಡಿತವಾಗಿ ನಷ್ಟ ಕಮ್ಮಿ ಆಗುತ್ತೆ ಮತ್ತು ರಕ್ಷಣೆ ಸಿಗುತ್ತೆ. ಇಷ್ಟೊಂದು ಇವಾಗ ಹೇಳಿದ್ದು ತುಲಾ ರಾಶಿಗೆ ವೀಕ್ಷಕರೇ. ಈಗ ವೃಶ್ಚಿಕಕ್ಕೆ ಬರ್ತೀನಿ. ರಾಶ್ಯಾಧಿಪತಿ ಕುಜ ಅಷ್ಟಮದಲ್ಲಿರೋದು ಅಷ್ಟು ಕ್ಷೇಮ ಅಲ್ಲ. ವೃಶ್ಚಿಕ ರಾಶಿಯವರಿಗೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕೋಪತಾಪಗಳು ಹೆಚ್ಚಾಗಿ ಬರ್ತಾ ಇರುತ್ತೆ. ತಾಳ್ಮೆ ಬಹಳ ಕಡಿಮೆ ಇರುತ್ತೆ. ಅವರೇನು ಮಾಡ್ತಾರೆ ಅಂತ ಅವ್ರಿಗೂ ಅರ್ಥವಾಗಲ್ಲ, ಜೊತೆಯಲ್ಲಿರೋರಿಗೂ ಅರ್ಥವಾಗಲ್ಲ. ಪದೇ ಪದೇ ಅಲ್ಲಿ ಇಲ್ಲಿ ಎಡವು ಬೀಳೋದು, ನಿರ್ಲಕ್ಷ್ಯದಿಂದ ಬಾಗಿಲು ಸಂದೆ ಕೈ ಇಟ್ಬಿಟ್ಟು ತಗಲ್ಸ್ಕೊಳ್ಳೋದು, ಈ ರೀತಿ ಪದೇ ಪದೇ ಪೆಟ್ಟು ಮಾಡ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಮೂಲವ್ಯಾಧಿ ಇರೋರಿಗೆ ಉಲ್ಬಣ. ಹಾಗೆಯೇ ವೃಶ್ಚಿಕ ರಾಶಿಯವರಿಗೆ ಕುಜ ಅಷ್ಟಮದಲ್ಲಿ ಏನಾಗುತ್ತೆ ಅಂದರೆ ಮನೆಯಲ್ಲೇನೋ ಎಲ್ಲ ಮೇಲೇನೋ ಇದೆ ಅಂದ್ಬಿಟ್ಟು ಸ್ಟೂಲ್ ಹಾಕ್ಕೊಂಡು ಹತ್ತೋದು, ಅದರಿಂದ ಡಮಾರಿಂದ ಬಿದ್ದುಬಿಡೋದು, ಈ ರೀತಿ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಈ ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಕೂಡ ನಡೀತಿರೋದ್ರಿಂದ ಮನಸ್ಸಿಗೆ ಆತಂಕ ಹಾಗೂ ಕಾರಣ ಇಲ್ಲದೆ ಸ್ವಲ್ಪ ದುಃಖನೂ ಉಂಟಾಗ್ಬೋದು. ಕರ್ಮಸ್ಥಾನಾಧಿಪತಿ ಚಂದ್ರ ರಾಹುಗ್ರಸ್ತನಾಗಿರೋದ್ರಿಂದ ಮ್ಲೇಚ್ಛ ದೇಶಗಳಲ್ಲಿರೋ ಉದ್ಯಮಿಗಳು ಹಾಗೂ ನೌಕರಿಯಲ್ಲಿರೋರಿಗೆ ಕಷ್ಟಗಳು ಎದುರಾಗ್ಬೋದು. ಮ್ಲೇಚ್ಛ ದೇಶಗಳು ಅಂದರೆ ನನ್ನ ಪ್ರಕಾರ ದುಬೈ ಇರ್ಬೋದು,
ಅರೇಬಿಯಾ ಇರ್ಬೋದು, ಮಸ್ಕಟ್ ಇರ್ಬೋದು, ಬಹರೇನ್ ಇರ್ಬೋದು, ಒಮಾನ್ ಇರ್ಬೋದು, ಇರಾಕ್ ಹಾಗೂ ಇರಾನ್ ದೇಶಗಳಲ್ಲಿ ಕೆಲಸ ಮಾಡೋರಿಗೆ ಆ ರೀತಿಯಲ್ಲಿ ಆಗ್ಬೋದು. ವೃಶ್ಚಿಕ ರಾಶಿಯವರ ವಯಸ್ಸಿಗೆ ಬಂದಿರೋ ಮಕ್ಕಳು ಮನೆಯಲ್ಲಿ ಇಷ್ಟವಿಲ್ಲದ ಪ್ರೇಮ ಪ್ರಸಂಗಕ್ಕೆ ಬಿದ್ದು ಮನೆಯ ವಾತಾವರಣದಲ್ಲಿ ಅಶಾಂತಿ ಉಂಟು ಮಾಡ್ತಾರೆ. ಪೋಷಕರಿಗೆ ಚಿಂತೆ ಹೆಚ್ಚಾಗ್ಬೋದು. ಪೋಷಕರಿಗೆ ಅವರೇ ಸ್ವಲ್ಪ ಚಿಂತೆ ಉಂಟು ಮಾಡ್ತಾರೆ. ಸಪ್ತಮದಲ್ಲಿ ಗುರು ಇರೋದರಿಂದ ಸಂಭಾವಿತರಿಗೆ ಮದುವೆ ನಿಶ್ಚಯ ಆಗುತ್ತೆ. ಕರ್ಮಸ್ಥಾನದಲ್ಲಿ ಬುಧ ಇರೋದರಿಂದ ಡಿಜಿಟಲ್ ಮೀಡಿಯಾ ಹಾಗೂ ಜರ್ನಲಿಸಮ್ ಉದ್ಯೋಗಿಗಳಿಗೆ ಶುಭ ಹಾಗೂ ಲಾಭದಾಯಕ. ಲಾಭಸ್ಥಾನದಲ್ಲಿ ರವಿ ಹಾಗೂ ಕೇತುವಿನಿಂದ ಸರ್ಕಾರದಿಂದ ನೆರವು ಹಾಗೆಯೇ ಸ್ನೇಹಿತರಿಂದ ಸಹಾಯ ಉಂಟಾಗ್ಬೋದು. 12ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ನಿದ್ದೆ ಮಾಡೋಕ್ಕೆ ಹೊಸ ಹಾಸಿಗೆ ತರ್ತಾರೆ. ಆದರೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಅವರಿಗೆ ನಿದ್ದೆ ಬರೋದಿಲ್ಲ. ಇಷ್ಟು ವೀಕ್ಷಕರೇ ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಿದ್ದು. ಈಗ ಧನುರಾಶಿ ರಾಶಿಯ ಮೇಲೆ ಕುಜನ ದೃಷ್ಟಿ ಬಂದು ನೇರವಾಗಿದೆ ವೀಕ್ಷಕರು. ಸಪ್ತಮದಲ್ಲಿ ಕುಜ ಇದ್ದಾನೆ. ದಂಪತಿಗಳಲ್ಲಿ ಈ ರಾಶಿಯ ದಂಪತಿಗಳಲ್ಲಿ ಅಸಮಾಧಾನಗಳು ಉಂಟಾಗುತ್ತೆ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕಿತ್ತಾಡೋದು ಜಾಸ್ತಿ ಆಗ್ಬೋದು. ಆಮೇಲೆ ಭೂಮಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ದಂಪತಿಗಳು ಕಿತ್ತಾಡ್ತಾರೆ. ಅದು ಸ್ವಲ್ಪ ಅಷ್ಟು ಒಳ್ಳೆಯದಲ್ಲ ಅಂತ ನನಗನ್ಸುತ್ತೆ. ಈ ರಾಶಿಯವರು ಯಾರು ವಿಚ್ಛೇದನದಲ್ಲಿ ಅಂದರೆ ಡೈವೋರ್ಸಲ್ಲಿ ಇರ್ತಾರೋ ಅದು ಇನ್ನಷ್ಟು ಬಿಗಿ ಆಗುತ್ತೆ, ಸಮಸ್ಯೆ ಹೆಚ್ಚಾಗ್ಬೋದು. ಇಲ್ಲಿ ಬೇಸಿಕ್ಲಿ ಯಾರು ಈ ಥರ ಡೈವರ್ಸ್ ಇರ್ತಾರೋ ಮುಕ್ಕಾಲು ಪಾಲು ಸ್ವಲ್ಪ ಪ್ರಾಪರ್ಟಿ ಮ್ಯಾಟರ್ಸ್ ಸಂಬಂಧಪಟ್ಟ ವಿಷಯದಲ್ಲಿ ಅದು ಸ್ವಲ್ಪ ಉಲ್ಬಣ ಆಗ್ತಾ ಹೋಗ್ಬೋದು. ಸ್ವಲ್ಪ ತಾಳ್ಮೆಯಿಂದ ಗಂಡ ಹೆಂಡತಿ ವರ್ತಿಸಿದರೆ ಈ ಸಮಸ್ಯೆಗೆ ಉತ್ತರ ಖಂಡಿತವಾಗಿ ಸಿಗಬಹುದು. ಇದರಲ್ಲಿ ಇಬ್ಬರ ಪಾತ್ರ ಹಾಗೂ ಸಹಕಾರ ಬಹಳ ಮುಖ್ಯ. ರಾಷ್ಟ್ರಾಧಿಪತಿ ಗುರು ಷಷ್ಠದಲ್ಲಿರೋದ್ರಿಂದ ಧನಹಾನಿ, ಪದೇ ಪದೇ ಮೈಗ್ರೇನ್ ತಲೆನೋವು, ಕೊಲೆಸ್ಟ್ರಾಲ್ ಹೆಚ್ಚಳಾಗುವಂಥ ಸಾಧ್ಯತೆ ಇರುತ್ತೆ. ವೈದ್ಯರ ನೆರವು ಪಡೆದ್ರೆ ಬಹಳ ಒಳ್ಳೆಯದು ವೀಕ್ಷಕರೇ. ಪಿತೃಸ್ಥಾನದಲ್ಲಿ ಬುಧ ಇರೋದ್ರಿಂದ ತಂದೆಗೆ ವಿಮೆ ಹಣ ಲಭ್ಯ ಆಗುತ್ತೆ. ಆದರೆ ಪಿತೃಕಾರಕ ರವಿ ಕೇತುಗ್ರಸ್ತನಾಗಿರೋದ್ರಿಂದ ಕರ್ಮಸ್ಥಾನದಲ್ಲಿರೋದ್ರಿಂದ ತಂದೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗ್ಬೋದು. ಈ ರಾಶಿಯ ಸರ್ಕಾರಿ ನೌಕರಿಯಲ್ಲಿರೋರಿಗೆ ಸಹೋದ್ಯೋಗಿಗಳಿಂದ ಸ್ವಲ್ಪ ಹಿಂಸೆ ಇರುತ್ತೆ. ಪದೇ ಪದೇ ಜಗಳಗಳಾಗೋದು, ಫೇವರಿಟಿಸಮ್ನಿಂದ ತೊಂದರೆ ಆಗೋದು ಈ ರೀತಿ ಇರುತ್ತೆ. ಸ್ವಲ್ಪ ತಾಳ್ಮೆ ಇಟ್ಕೊಂಡು ವರ್ತಿಸಿದರೆ ಬಹಳ ಒಳ್ಳೆಯದು. ತೃತೀಯದಲ್ಲಿ ವಕ್ರ ಶನಿ ಇರೋದ್ರಿಂದ ವಿಚಿತ್ರ ದೇಗುಲಗಳಿಗೆ ಪಯಣ ಮಾಡ್ತಾರೆ ಇವರು. ಒಂದು ಸರ್ತಿ ಹೇಳ್ತಾರೆ ಯಾರೋ ಸ್ನೇಹಿತರು, ನೋಡಿ ಅಲ್ಲೊಂದು ದೇವಸ್ಥಾನ ಇದೆ, ಅದು ಯಾರಿಗೂ ಗೊತ್ತಿಲ್ಲ, ಅವನವ್ರ ದೇವಸ್ಥಾನ ಇದೆ, ಅದು ಬೆಟ್ಟದ ಕೆಳಗಿದೆ, ಬೆಟ್ಟದ ಸಂದಿಯಲ್ಲಿ ಹೋಗಿ ಬಂದರೆ ಒಳ್ಳೇದಾಗುತ್ತೆ ಅಂತ ಈ ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ ಏನಾದರೂ ಮಾಡ್ತಾರೆ. ಅದರಿಂದ ಖಂಡಿತವಾಗಿ ಅವ್ರಿಗೇನು ವ್ಯತ್ಯಾಸ ಅಂತೂ ಖಂಡಿತವಾಗಿ ಆಗೋದಿಲ್ಲ. ಚತುರ್ಥದಲ್ಲಿ ಚಂದ್ರ ಹಾಗೂ ರಾಹು ಇರೋದ್ರಿಂದ ಈ ರಾಶಿಯವರಿಗೆ ಜಲಪ್ರದೇಶಗಳಲ್ಲಿ ವಾಹನ ಅಪಘಾತದ ಸಾಧ್ಯತೆ ಇರುತ್ತೆ. ತಾಯಿಗೆ ಒಂದು ರೀತಿಯಲ್ಲಿ ಕಂಟಕ ಅಂತ ಹೇಳ್ಬೋದು. ಅಂದರೆ ಅನಿರೀಕ್ಷಿತ ಆರೋಗ್ಯದ ಸಮಸ್ಯೆ ಹುಟ್ಟುಕೊಂಡು ಸಡನ್ನಾಗಿ ಉಲ್ಬಣ ಆಗುವಂಥ ಸಾಧ್ಯತೆ ಇರುತ್ತೆ. ಲಾಭದಲ್ಲಿ ಶುಕ್ರ ಇರೋದ್ರಿಂದ ಮನೆಯದು ಇಷ್ಟೆಲ್ಲ ಆದರೂ ನೋಡಿ ಮನೆ ನವೀಕರಣಕ್ಕೆ ಕೈ ಹಾಕ್ತಾರೆ. ಸದ್ಯಕ್ಕೆ ಹಾಕೋದು ಒಳ್ಳೆಯದಲ್ಲ, ದುಡ್ಡು ಖರ್ಚು ಮಾಡೋದು ಖಂಡಿತವಾಗಿ ಒಳ್ಳೆಯದಲ್ಲ. ಇಷ್ಟು ನಾವು ವೀಕ್ಷಕರೇ ಧನುರಾಶಿಗೆ ಸಂಬಂಧಪಟ್ಟಿದ್ದು. ಅದಾದಮೇಲೆ ಇವಾಗ ನೆಕ್ಸ್ಟು ಮಕರಕ್ಕೆ ಹೋಗೋಣ. ಮಕರ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಶನಿ ದ್ವಿತೀಯದಲ್ಲಿ ವಕ್ರ, ಅನಿರೀಕ್ಷಿತ ಧನಲಾಭ, ಕಿವಿಯಲ್ಲಿ ಸೋಂಕು. ಕಿವಿಗಳನ್ನ ಶುದ್ಧವಾಗಿ ಇಟ್ಕೋಬೇಕು. ಇಲ್ಲದಿದ್ದರೆ ಏನಾದರೂ ವಿಪರೀತ ಹೆಡ್ಫೋನ್ಸ್ ಬಳಕೆಯಿಂದ ಕಿವಿಗಳಿಗೆ ಹಾನಿ ಉಂಟಾಗೋ ಸಾಧ್ಯತೆ ಇರ್ಬೋದು. ಕಿವಿಯಲ್ಲಿ ರಸ ಬಂದಂಗೆ ಆಗ್ಬೋದು, ಕಿವಿ ನೋವು ಬರ್ಬೋದು, ಯಾರೋ ಗುಯ್ಗುಟ್ದಂಗೆ ಆಗ್ಬೋದು, ಈ ರೀತಿಯೆಲ್ಲ ಆಗುತ್ತೆ. ವಿಚಿತ್ರವಾಗಿ ಆಗ್ಬೋದು. ಅದನ್ನು ನೀವು ನಿಮ್ಮ ವೈದ್ಯರನ್ನ ಕೇಳಿ ಸರಿಪಡಿಸ್ಕೋಬೇಕು. ತೃತೀಯದಲ್ಲಿ ಸಪ್ತಮಾಧಿಪತಿ ಚಂದ್ರ ಹಾಗೂ ರಾಹು ಇದ್ದರೆ ದೊಡ್ಡಪ್ಪ ಅಥವಾ ಸೋದರ ಮಾವನ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಪಂಚಮದಲ್ಲಿ ಗುರು ಇರೋದರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏರುಪೇರುಗಳು ಉಂಟಾಗುತ್ತೆ, ಆದರೆ ತೊಂದರೆ ಇಲ್ಲ. ಇಲ್ಲಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ, ದಯವಿಟ್ಟು ಅಕಾಡೆಮಿಕ್ ಎಜುಕೇಷನಲ್ಲಿ ಸ್ವಲ್ಪ ವೀಕ್ ಆದರೆ ಮಕ್ಕಳು ಸಿಕ್ಕಾಪಟ್ಟೆ ಹೊಡೆಯೋದು, ಬೈಯೋದು, ಆಮೇಲೆ ನೀವು ಸಿಕ್ಕಾಪಟ್ಟೆ ಸ್ಟ್ರೆಸ್ ಮಾಡ್ಕೊಳ್ಳೋದು, ಪಕ್ಕದ ಮನೆಯವ್ರು ಯಾರು 95% ತೊಗೊಂಡ್ರು, ನಮ್ಮ ಮಗ ಬಂದ 70% ಬಂದಿದೆ, ಹೀಗೆಲ್ಲ ಗೋಳಾಡಬೇಡಿದ್ದು ಭಾಳ ಕೆಟ್ಟದ್ದು. ಯಾಕೆಂದರೆ ನಾನು ನೋಡ್ದಂಗೆ ಬರೀ ಅಕಾಡೆಮಿಕ್ ಎಜುಕೇಷನಿಂದ ಲೈಫಲ್ಲಿ ಮುನ್ನಡೆ ಬರುತ್ತೆ ಅಥವಾ ಸೆಟ್ಲ್ ಆಗಿಬಿಡ್ತಾರೆ ಅಂತ ಹೇಳೋದು ತಪ್ಪು ವೀಕ್ಷಕರೇ. ಬೇರೆ ರೀತಿಯಲ್ಲಿ ಬುದ್ಧಿ ಉಪಯೋಗಿಸ್ಕೊಂಡು ಎಷ್ಟೋ ಜನ ಭಾಳ ಮುಂದಕ್ಕೆ ಬಂದಿದ್ದಾರೆ. ಅದಕ್ಕೆ ಹಿಂಸೆ ಕೊಡಬೇಡಿ ಮಕ್ಕಳಿಗೆ. ಆಮೇಲೆ ಪಂಚಮದಲ್ಲಿ ಗುರು ಇರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏರುಪೇರು ಉಂಟಾಗುತ್ತೆ.
ಯಾಕೆಂದರೆ ಪಂಚಮ ಸ್ಥಾನಕ್ಕೆ ಬುದ್ಧಿಸ್ಥಾನ ಅಂತೀವಿ, ಸ್ವಲ್ಪ ವಿದ್ಯಾಸ್ಥಾನ ಅಂತ ಹೇಳ್ತೀವಿ, ಗುರುಗೆ ವಿದ್ಯಾಕಾರಕ ಅಂತ ಹೇಳ್ತೀವಿ, ಕಾರಕೋ ಭಾವನಾಶ ಅಂತ ಹೇಳಿದಂಗೆ ಆ ರೀತಿಯಲ್ಲಾಗುತ್ತೆ. ಆಮೇಲೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಏರುಪೇರು ಉಂಟಾಗ್ಬೋದು, ಆದರೆ ತೊಂದರೆ ಇಲ್ಲ. ಏನೇ ಕಷ್ಟಗಳು ಬಂದರೂ ಗುರು ಅನುಗ್ರಹದಿಂದ ಸಮಸ್ಯೆಗಳು ದೂರ ಆಗುತ್ತೆ. ಇದೇ ಮಕರ ರಾಶಿಯವರಿಗೆ ಇವಾಗ ಸದ್ಯಕ್ಕಿರೋ ಸ್ಪೆಷಾಲಿಟಿ. ಗುರು ಬಂದು ಇವಾಗ ಪಂಚಮದಲ್ಲಿರೋದ್ರಿಂದ 2025 ಏಪ್ರಿಲ್ವರೆಗೂ ಇರ್ತಾನೆ. ಅಷ್ಟರಲ್ಲಿ ಅವ್ರದ್ದು ಒಂದು 60-70% ತೊಂದರೆಗಳು ದೂರ ಆಗುತ್ತೆ ವೀಕ್ಷಕರೇ. ಮಿಕ್ಕಿದೆಲ್ಲ ಸಣ್ಣ ಪುಟ್ಟದಾಗಿರುತ್ತೆ, ಅದು ನಾವು ನೋಡ್ಕೋಬೇಕು. ಷಷ್ಠದಲ್ಲಿ ಕುಜ ಇರೋದ್ರಿಂದ ಕತ್ತು ಹಾಗೂ ಭುಜಗಳಲ್ಲಿ ನೋವುಂಟಾಗ್ಬೋದು, ಸ್ಪ್ರೇನ್ ಆಗ್ಬೋದು, ಜಾಗ್ರತೆ ವಹಿಸಬೇಕು. ಅಷ್ಟಮದಲ್ಲಿ ಬುಧ ಹೊಟ್ಟೆ ಕೆಳಭಾಗದಲ್ಲಿ ಸ್ವಲ್ಪ ನೋವು ಉಂಟಾಗ್ಬೋದು, ಸೋಂಕು ಉಂಟಾಗ್ಬೋದು. ಆಹಾರಕ್ಕೆ ಜಾಸ್ತಿ ಗಮನ ಕೊಟ್ಟರೆ ಒಳ್ಳೆಯದು. ಹಾಗಂತ ನೀವು ಫಾಸ್ಟಿಂಗ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಾರ್ಮಲ್ ಊಟ ಮಾಡ್ಕೊಂಡಿದ್ರೆ ಮನೆ ಊಟ ಮಾಡ್ಕೊಳ್ಳಿ. ದಯವಿಟ್ಟು ಹೊರಗಡೆ ತಿನ್ನೋದು ಎಲ್ರಿಗೂ ಹೇಳ್ತಾ ಇದ್ದೀನಿ, ಕಮ್ಮಿ ಮಾಡ್ಕೊಳ್ಳಿ. ಅದಕ್ಕೆ ನಡುವೆ ಕಾಯಿಲೆಗಳು ಜಾಸ್ತಿ ಆಗಿರೋದು. ಆಮೇಲೆ ಜೊತೆಯಲ್ಲಿ ಒಂದು ವಿಷಯ ಹೇಳ್ತೀನಿ, ಈಗಂತೂ ಈ ಯೂಟ್ಯೂಬ್ ಹಾವಳಿ ಭಾಳ ಜಾಸ್ತಿ ಆಗಿಬಿಟ್ಟಿದೆ. ಒಬ್ಬರು ಬಂದ್ಬಿಟ್ಟು ರಾಗಿ ತಿನ್ನಬೇಡಿ ಅಂತಾರೆ, ಒಬ್ಬರು ಅಕ್ಕಿ ತಿನ್ನಬೇಡಿ ಅಂತಾರೆ, ಒಬ್ಬರು ಬೇಳೆ ತಿನ್ನಬೇಡಿ ಅಂತಾರೆ, ಒಬ್ಬರು ಅನ್ನ ತಿನ್ನಬೇಡಿ ಅಂತಾರೆ. ಈ ಥರ ವಿಚಿತ್ರವಾಗಿ ಇನ್ಯಾರೋ ಸೌತೆಕಾಯಿ ಜೊತೆಲಿ ಕ್ಯಾರೆಟ್ ತಿಂದರೆ ಅದು ಕ್ಯಾನ್ಸರ್ ಬಂದುಬಿಡುತ್ತೆ ಅಂತ ಹೇಳ್ತಾರೆ. ಇದು ಯಾಕೆ ಈ ಥರ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ನಾವೆಲ್ಲ ನಮ್ಮ ಹಳೆಯ ಕಾಲದ ಪದ್ಧತಿಗಳನ್ನ ಚೆನ್ನಾಗಿ ಅಳವಡಿಸ್ಕೊಂಡು ಹೋಗ್ತಾ ಇದ್ದರೆ ಬೆಳಗ್ಗೆ ಸ್ವಲ್ಪ ಮನೆಯಲ್ಲಿ ಮಾಡಿರೋ ತಿಂಡಿ, ದೋಸೆ, ಇಡ್ಲಿ, ಉಪ್ಪಿಟ್ಟು ಮಾಡ್ತಾ ಇದ್ರಲ್ಲ ನಮ್ಮ ಹಿರಿಯರು, ಅದು ತಿನ್ನೋದು. ಮಧ್ಯಾಹ್ನ 1 ಗಂಟೆ 2 ಗಂಟೆ ಸ್ವಲ್ಪ ಏನಾದರೂ ನಾವು ಚಿಕ್ಕದಾಗಿ ಊಟ ಮಾಡ್ಕೊಳ್ಳೋದು, ಅನ್ನನ ತಿನ್ಬೋದು, ಏನೋ ತಿನ್ಬೋದು. ಸಾಯಂಕಾಲದ 7 ಗಂಟೆ 8 ಗಂಟೆ ಒಳಗೆ ಊಟ ಮಾಡ್ಕೊಳ್ಳೋದು, ನಾರ್ಮಲ್ ಊಟ. ಈಗೆಲ್ಲ ಶುರು ಮಾಡ್ಕೊಂಡಿದ್ದಾರೆ, ರಾತ್ರಿ ಊಟನೇ ಮಾಡಬೇಡಿ, ಒಂದು ಲೋಟ ಹಾಲು ಕುಡಿದ್ಬಿಡಿ ಅಂತ. ಇದು ಭಾಳ ತಪ್ಪು ವೀಕ್ಷಕರ. ಆ ಥರ ಮಿಸ್ಲೀಡ್ ಮಾಡೋಕ್ಕೆ ಹೋಗ್ಬಾರ್ದು ಯೂಟ್ಯೂಬಲ್ಲಿರೋರು. ಅದಕ್ಕೆ ಈಗ ಹೊಸದಾಗಿ ಶುರು ಆಗ್ಬಿಟ್ಟಿದೆ, ಒಂಥರ ಫ್ಯಾಡ್ ಅಂತ ಹೇಳ್ತೀವಲ್ಲ, ಶುರು ಆಗ್ಬಿಟ್ಟಿದೆ. 3 ಹೊತ್ತು ಸರಿಯಾಗಿ ನಾರ್ಮಲಾಗಿ ತಿನ್ಕೊಂಡು ಓಡಾಡಿಕೊಂಡು ನಾವು ಸ್ಲಿಮ್ ಆಗಬೇಕು, ನಾವು ಮಿಸ್ಟರ್ ಯೂನಿವರ್ಸಿಗೆ ನಾವು ಕಾಂಪೀಟ್ ಮಾಡೋಂಗೆಲ್ಲ ಆಸೆಗಳು ಬಿಟ್ಕೊಂಡ್ಬಿಟ್ಟು ನಾರ್ಮಲಾಗಿ ಸರಿಯಾಗಿರೋ ನುರಿತ ತಜ್ಞರ ಹತ್ರ ನೀವು ಎಕ್ಸರ್ಸೈಸು, ಯೋಗ ಕಲ್ತ್ಕೊಂಡು ಪ್ರಾಣಾಯಾಮ ಮಾಡಿಕೊಂಡು ಚಿಂತೆ ಮಾಡದೆ ಸರಿಯಾಗಿ ನಿದ್ದೆ ಮಾಡ್ಕೊಂಡಿದ್ರೆ ಯಾವ ಕಾಯಿಲೆನೂ ಬರೋದಿಲ್ಲ. ಹಾಗೆಯೇ ಪಿತೃಸ್ಥಾನದಲ್ಲಿ ರವಿ ಹಾಗೂ ಕೇತು ಇರೋದ್ರಿಂದ ತಂದೆಗೆ ದೂರ ಪ್ರಯಾಣಗಳು ಹಾಗೂ ತಂದೆ ಜೊತೆ ಒಡನಾಟ ಸ್ವಲ್ಪ ತಾತ್ಕಾಲಿಕವಾಗಿ ಸ್ವಲ್ಪ ಕಡಿಮೆ ಆಗ್ಬೋದು, ಕೆಲಸದ ಒತ್ತಡಗಳಿಂದ. ಅಫ್ಕೋರ್ಸ್ ತಾತ್ಕಾಲಿಕವಾಗಿ. ಕರ್ಮಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ವೃತ್ತಿಯಲ್ಲಿ ಅಥವಾ ಉದ್ಯಮದಲ್ಲಿ ವಿಚಿತ್ರ ಹೊಸ ತಿರುವುಗಳು ಬರುತ್ತೆ ಹಾಗೂ ಮುನ್ನಡೆ ಬರುತ್ತೆ. ಏನೋ ವಿಚಿತ್ರವಾಗಿ ಕೆಲವು ಡೆವಲಪ್ಮೆಂಟ್ಸ್ ಆಗಿ ಸಡನ್ನಾಗಿ ಉದ್ಯೋಗದಲ್ಲಿರೋರು ಬಿಸ್ನೆಸ್ಗೆ ಹೋಗ್ಬೋದು, ಅಥವಾ ಏನೋ ಮಾಡಿದವರು ಸಡನ್ನಾಗಿ ಹೊಸ ಬಿಸ್ನೆಸ್ ಶುರು ಮಾಡ್ಬೋದು. ಒಂದು ಹೊಸ ಅರ್ನಿಂಗ್ ಅಂತ ಹೊಸ ತಿರುವು ಅವರ ಜೀವನದಲ್ಲಿ ನಡೆಯುತ್ತೆ, ಹೊಸ ವ್ಯವಹಾರ ಶುರು ಮಾಡ್ಕೋಬೋದು ಅವರು. ಇಷ್ಟನ್ನು ವೀಕ್ಷಕರೇ ಮಕರ ರಾಶಿಗೆ ಸಂಬಂಧಪಟ್ಟಿತ್ತು. ಈಗ ಕುಂಭರಾಶಿ ವೀಕ್ಷಕರೇ, ರಾಶಿಯಲ್ಲೇ ಶನಿ 7.5 ಮಧ್ಯಭಾಗ ನಡೀತಾ ಇದೆ. ಇಲ್ಲಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಈ ನಡುವೆ ಅಂತೂ ಈ ಯೂಟ್ಯೂಬಲ್ಲಿ ಅದು ಬೇರೆ ಶುರು ಆಗಿಬಿಟ್ಟಿದೆ. ಇವ್ರಿಗೆ 7.5 ಅವ್ರಿಗೆ 7.5 ಹಂಗಾಗ್ಬಿಡ್ತು, ಹಿಂಗಾಗ್ಬಿಡ್ತು, ಇವ್ರಿಗೆ ಹಿಂಗಾಗತ್ತೆ, ಅವ್ರಿಗೆ ಹಂಗಾಗತ್ತೆ ಅಂತ ಏನು ಎಲ್ಲರೂ ಸರಸ್ವತಿ ಪುತ್ರರಾಗ್ಬಿಟ್ಟಿದ್ದಾರೆ ಇವಾಗ. ಅವರು ನಿನ್ನೆ ಮನೆ ಅಡ್ರೆಸ್ಸೇ ಇರಲ್ಲ, ಹೀಗೆಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಅದಕ್ಕೆ ಹಿಂಗೆ ಮಾಡಿಬಿಡಿ, ಹಂಗೆ ಮಾಡಿಬಿಡಿ ಅಂತ ಏನೇನೋ ವಿಚಿತ್ರವಾಗಿ ದರಿದ್ರವಾಗಿ ಹೇಳ್ತಾರೆ. ಅದು ಭಾಳ ತಪ್ಪದು. ನೋಡಿ ವೀಕ್ಷಕರೇ, ಯಾವುದೇ ಒಂದು ದಶಾಭುಕ್ತಿ ಇರಲಿ, ಯಾವುದೇ ಒಂದು 7.5 ಇರಲಿ, ಎಲ್ಲನೂ ಕಲಿಸಿ ನಾವು ಏನಾಗುತ್ತೆ ಅಂತ ಹೇಳಬೇಕು ಹೊರತು 7.5 ನೋಡ್ಬಿಟ್ಟಿದೆ ಎಲ್ಲ ಹಾಳಾಗ್ಬಿಡ್ತಾರೆ, ನೀವು ಸತ್ತೋಗ್ತೀರ ಅಂತ ಹಿಂಗೆಲ್ಲ ಹೇಳೋದು ಭಾಳ ದೊಡ್ಡದು. ಕೆಲವರು ಹೆದರ್ಸೋದು ಉಂಟು. ಇದು ಹೋಮ ಮಾಡಿಬಿಡಿ 15 ದಿವಸದಲ್ಲಿದ್ದರೆ ಅವ್ರು ಹೊರಟೋಗ್ತಾರೆ, ಇವ್ರು ಹೊರಟೋಗ್ತಾರೆ, ನಿಮ್ಮ ಮನೆಯಲ್ಲಿ ಆಮೇಲೆ ಸೂತ್ಕ ಬಂದುಬಿಡುತ್ತೆ ಅಂತ ನನ್ನ ಕ್ಲೈಂಟ್ಸ್ ಭಾಳ ಜನ ಹೇಳ್ತಾರೆ ವೀಕ್ಷಕರೇ. ಇದು ಮೂರ್ಖತನದ ಪರಮಾವಧಿ ಅಂತ ಅಲ್ಲ, ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದೊಂಥರ ವಿಚಿತ್ರವಾಗಿರೋದು ಕೆಟ್ಟದೊಂದು ಪ್ರಕ್ರಿಯೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನೀವು ಯಾರನ್ನಾದರೂ ಕನ್ಸಲ್ಟ್ ಮಾಡಿದ್ರೆ ಅವ್ರಿಗೆ ಹಿಂದೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅದು ನೋಡಿಕೊಂಡು ಅದನ್ನು ಆಮೇಲೆ ಡಿಸೈಡ್ ಮಾಡ್ಕೊಳ್ಳಿ. ಸುಮ್ಮನೆ ಯೂಟ್ಯೂಬಲ್ಲಿ ನೋಡಿಕೊಂಡು ನೀವು ಗಾಬರಿಗಳು ಪಡಬೇಡಿ ವೀಕ್ಷಕರೇ. ಇದು ಭಾಳ ವಿಚಿತ್ರವಾಗಿ ನಡೀತಾ ಇದೆ ಯೂಟ್ಯೂಬ್ ಪ್ರಕ್ರಿಯೆ. ಮನಸ್ಸು ಮಂದಾಗಿ ಸ್ವಲ್ಪ ಮಟ್ಟಿಗೆ ತಪ್ಪುಗಳು ಮಾಡೋದು. ಯಾಕಂದರೆ ಜನ್ಮರೇಷೆ ಮೇಲೆ ಶನಿ ಇದ್ದಾಗ ಏನಾಗ್ತದೆ, ಮನಸ್ಸು ಮಂದಾಗುತ್ತೆ, ನಾವು ತಪ್ಪು ನಿರ್ಧಾರಗಳು ತೊಗೋಬೋದಾ. ಅದಕ್ಕೆ ಏನು ಮಾಡ್ತೀವಿ ಅಂದರೆ ಕೆಲವು ಇವಾಗ ಹಿಂಗೆ ಮಾಡ್ಬಿಟ್ಟು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀವಿ, ಹಂಗೆ ಮಾಡಿಬಿಡ್ತೀವಿ ಅಂತೆಲ್ಲ ಹೆದರ್ಕೊಳ್ಳೋದು. ಪರಿಣಾಮಗಳು ಹೀಗಾಗಿ ಸಮಾಧಾನವಾಗಿ ಇರಲ್ಲ. ದ್ವಿತೀಯದಲ್ಲಿ ಚಂದ್ರ ಹಾಗೂ ರಾಹು ಇದ್ದರೆ ಬಾಯಲ್ಲಿ ಎಂಜಲು ನುಂಗಕ್ಕೆ ಕಷ್ಟ ಆಗ್ಬೋದು. ಸೋಂಕಿಂದ ಹಲ್ಲು ನೋವು, ಏನೋ ಒಂಥರ ಮುಜುಗರ ಇರುತ್ತೆ.
ಗುರು ಸ್ಥಾನದಿಂದ ವೃತ್ತಿಯಲ್ಲಿ ತಕ್ಕ ಮಟ್ಟಿಗೆ ಸುಖ ಇರುತ್ತೆ. ಸಾಡೆ ಸಾತಿ ಅಂತ ಎಲ್ಲವೂ ಕೆಟ್ಟು ಹೋಗಬೇಕು ಅಂತ ಅನ್ನೋದು ಬಹಳ ತಪ್ಪು ವೀಕ್ಷಕರೇ. ಯಾವುದೇ ರಾಶಿಯವರಿಗೆ ಯಾವುದೇ ಜಾತಕದಲ್ಲಿ ಅವರ ದಶಾಭುಕ್ತಿಗಳು ಹಾಗೂ ಮಿಕ್ಕ ಗ್ರಹಸ್ಥಿತಿಗಳು ಬಹಳ ಕೆಟ್ಟಿದ್ರೆ ಸಾಡೆ ಸಾತಿಯ ಎಫೆಕ್ಟ್ಸು ಸ್ವಲ್ಪ ಹೆಚ್ಚಾಗ್ಬೋದು. ಒಂದು ವೇಳೆ ಗ್ರಹಸ್ಥಿತಿಗಳು ಹಾಗೂ ದಶಾಭುಕ್ತಿಗಳು ಚೆನ್ನಾಗಿದ್ದರೆ ಸಾಡೆ ಸಾತಿಯ ಪರಿಣಾಮಗಳು ಕೂಡ ಹಾನಿ ಉಂಟು ಮಾಡೋದಿಲ್ಲ. ಅದಕ್ಕೆ ಹೇಳೋದು, ಜಾತಕ ನೋಡೋದು ಒಂದು ವಿದ್ಯೆ, ಅದು ಅನುಭವದಿಂದ ಬರೋದು ಹೊರತು ಸುಮ್ಮನೆ 4 ಪದ ಕಲ್ತುಬಿಟ್ಟು ಹೇಳೋದು ಅಲ್ಲ ವೀಕ್ಷಕರೇ. ಮೂಲತಃ ಸಾಡೆ ಸಾತಿ ಯಾರಿಗೆ ನಡೆದ್ರೂ ಒಂದು ಮುಖ್ಯ ವಿಷಯ ಏನು ಅಂದರೆ, ಏನು ತಿಳ್ಕೊಬೇಕು ನೀವು ಅಂದರೆ, ಶನಿ ಪಾಠಗಳನ್ನು ಕಲಿಸ್ತಾನೆ, ತಪ್ಪುಗಳನ್ನು ಸರಿಪಡಿಸ್ತಾನೆ. ಪಂಚಮದಲ್ಲಿ ಅದಕ್ಕೆ ಸಾಡೆ ಸಾತಿ ಎಫೆಕ್ಟ್ ಜಾಸ್ತಿ ಆಗಿಬಾರ್ದಂದ್ರೆ ನಾವು ತಪ್ಪುಗಳು ಮಾಡಬಾರ್ದು. ಆವಾಗ ತಪ್ಪುಗಳು ಮಾಡದೆ ನೀವು ನೆಟ್ಟಿಗೆ ನಿಮ್ಮ ಕೆಲಸ, ನಿಮ್ಮ ವೃತ್ತಿ ಜೀವನ ಎಲ್ಲ ಲಿಮಿಟಲ್ಲಿ ನೋಡ್ಕೊಂಡಿದ್ದು ಆರೋಗ್ಯ ಕಾಪಾಡ್ಕೊಂಬಂದರೆ ಸಾಡೆ ಸಾತಿ ಎಫೆಕ್ಟ್ಸು ಖಂಡಿತವಾಗಿ ನಿಮ್ಗೆ ಹಾನಿ ಉಂಟು ಮಾಡೋದಿಲ್ಲ. ಇದಕ್ಕೋಸ್ಕರ ನೀವು ಹೋಮ ಹವನ ಅಥವಾ ಸಿಕ್ಕಾಪಟ್ಟೆ ಜಪಗಳು ಮಾಡೋ ಅವಶ್ಯಕತೆ ಇಲ್ಲ. ಪಂಚಮದಲ್ಲಿ ಕುಜ ಇರೋದ್ರಿಂದ ಕುಂಭರಾಶಿಯ ಗರ್ಭಿಣಿಯರ ಮಾತ್ರ ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಸಪ್ತಮದಲ್ಲಿ ಬುಧ ಇದ್ದರೆ ನರ ದೌರ್ಬಲ್ಯ, ಹಾಗೆ ಆಧ್ಯಾತ್ಮದಲ್ಲಿ ವಿಷ್ಣು ದೇವರ ಮೇಲೆ ಭಕ್ತಿ ಹೆಚ್ಚಾಗುತ್ತೆ. ಸಪ್ತಮದಲ್ಲಿ ಬುಧ ಇದ್ದಾನೆ ಬಿಟ್ಟು ಹಾಗೆ ಅಂತಲ್ಲ, ಯಾಕೆಂದರೆ ಅಲ್ಲಿ ವಕ್ರಶನಿ ದೃಷ್ಟಿ ಬುಧನ ಮೇಲೆ ಇವಾಗಿದೆ. ಅಷ್ಟಮದಲ್ಲಿ ರವಿ ಹಾಗೂ ಕೇತು ಇದ್ದರೆ ಕಣ್ಣಿಗೆ ಚೂಪಾದ ವಸ್ತುಗಳಿಂದ ಹಾನಿ ಉಂಟಾಗ್ಬೋದು. ಹಾಗೆಯೇ ನಮ್ಮ ಆಸನ ಅಂತ ಇರುತ್ತಲ್ಲ, ಈ 8ನೇ ಮನೇಲಿ ರವಿ ಹಾಗೂ ಕೇತು ಇದ್ದರೆ ಎಲ್ಲಾದರೂ ಕೂತ್ಕೊಂಡಾಗ ಯಾರೋ ಒಂದು ಮಳೆ ಇಟ್ಟಿರೋದು ಅಥವಾ ಮುಳ್ಳು ಮೇಲೆ ಕೂತ್ಕೊಳ್ಳೋದು ಅಥವಾ ಕುರ್ಚಿಯಿಂದ ಹಲಗೆ ಚೂಪಾಗಿ ಬಂದು ಸೇರಿಕೊಂಡು ಆ ಕೆಳಭಾಗದಲ್ಲೂ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ನೋಡಿಕೊಂಡು ಕೂತ್ಕೊಳ್ಳಿ. ಆಮೇಲೆ ಇದೇನಾಗುತ್ತೆ ಅಂದರೆ, ಇನ್ನೊಂದು 2ನೇ ಮೇಲೆ ಚಂದ್ರ ಹಾಗೂ ರಾಹು ಇದ್ದರೆ ಈ ಕೆಲವರಿಗೆ ಚೂಯಿಂಗ್ ಗಮ್ ತಿನ್ನೋ ಅಭ್ಯಾಸ ಇರುತ್ತೆ ನೋಡಿ. ಸೊ ಯಾವುದೋ ಚೂಯಿಂಗ್ ಗಮ್ ಅಗದು ಅಲ್ಲೆಲ್ಲ ಸಿಕ್ಕಾಕೊಂಡು ಆಮೇಲೆ ಹಲ್ಲಿನ ಡಾಕ್ಟರ್ ಹತ್ರ ಹೋಗೋಂಥ ಸಾಧ್ಯತೆ ಇರುತ್ತೆ. ನಾವು ಹಸುಗಳಲ್ವಲ್ಲ ಯಾವಾಗಲೂ ಹಿಂಗೆ ಅಗಿತಾರಕ್ಕೆ ಸ್ವಲ್ಪ ಲೆಕ್ಕಾಚಾರವಿದ್ದರೆ ಬಹಳ ಒಳ್ಳೆಯದು. ಮೂತ್ರ ವಿಸರ್ಜನೆಗೆ ಕಷ್ಟ ಆಗ್ಬೋದು ಹಾಗೂ ಮಲಬದ್ಧತೆ ಕೂಡ. ಭಾಗ್ಯಸ್ಥಾನದಲ್ಲಿ ಶುಕ್ರ ಇದ್ದರೆ ತಾಯಿ ಹಾಗೂ ತಂದೆಯಿಂದ ನಾನಾ ರೀತಿಯ ನೆರವು ಸಿಗುತ್ತೆ. ಇಷ್ಟು ವೀಕ್ಷಕರೇ ಕುಂಭರಾಶಿಗೆ ಸಂಬಂಧಪಟ್ಟಿದ್ದು. ಈಗ ಮೀನರಾಶಿ. ರಾಶಿಯಲ್ಲೇ ಚಂದ್ರಗ್ರಹಣ ನಡೆಯುತ್ತೆ. ಮೀನರಾಶಿಯವರಿಗೆ ಅವರ ಮಕ್ಕಳ ಯೋಗಕ್ಷೇಮದ ಚಿಂತೆ ಹೆಚ್ಚಾಗುತ್ತೆ. ಅಂದರೆ ಮಕ್ಕಳ ಕೆಟ್ಟದಾಗ ಬಂದಲ್ಲ ಅವ್ರು ಚಿಂತೆ ಮಾಡ್ತಾರೆ. ಈ ರಾಶಿಯ ಸ್ತ್ರೀಯರಿಗೆ ಸ್ವಲ್ಪ ಮುಟ್ಟಿನ ಸಮಸ್ಯೆಗಳು, ಪೀರಿಯಡ್ ಫ್ಲಕ್ಚುಯೇಷನ್ಸು ಮತ್ತು PMI ಅಂತ ನೋಡಿ, ಪ್ರೀ ಮೆನ್ಸ್ಟ್ರಲ್ ಇರಿಟಬಿಲಿಟಿ, ಇದೆಲ್ಲ ಆಗ್ಬೋದು. ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಸ್ವಲ್ಪ ಯೋಗ ಮಾಡ್ಕೊಂಡಿದ್ರೆ ಸರಿ ಹೋಗುತ್ತೆ. ರಾಶ್ಯಾಧಿಪತಿ ಗುರು ತೃತೀಯದಲ್ಲಿದ್ದರೆ 3ನೇ ಮನೆಗೆ ನಾವು ಪರಾಕ್ರಮ ಸ್ಥಾನ ಅಂತ ಹೇಳಿದ್ವಿ. ಯಾವುದೇ ಜಾತಕದಲ್ಲಿ ರಾಶ್ಯಾಧಿಪತಿ ಅಥವಾ ಲಗ್ನಾಧಿಪತಿ 3ನೇ ಮನೆಯಿದ್ದರೆ ಅವ್ರು ಬೇರೆ ಎಷ್ಟೇ ಗ್ರಹಸ್ಥಿತಿಗಳು ಕೆಟ್ಟಿದ್ರೂ ಅವರದನ್ನು ದಾಟ್ಕೊಂಡು ಬರುವಂಥ ಸಾಮರ್ಥ್ಯ ಇರುತ್ತೆ. ಇಲ್ಲಿ ರಾಶಿಯ ಗುರು ತೃತೀಯದಲ್ಲಿದ್ದರೆ ನಾನು ಆವಾಗ ಹೇಳಿದ್ರೆ ಪರಾಕ್ರಮ ಸ್ಥಾನ ಅಂತ ಹೇಳ್ತೀವಿ. ಏನೇ ಕಷ್ಟ ಬಂದರೂ ಅಂತಿಮ ಜಯ ಇವರಿಗೆ. ಚತುರ್ಥದಲ್ಲಿ ಕುಜ ಇರೋದ್ರಿಂದ ಚತುರ್ಥಕ್ಕೆ ನಾವು ಮಾತೃಸ್ಥಾನ ಅಂತ ಹೇಳ್ತೀವಿ. ತಾಯಿ ಯೋಗಕ್ಷೇಮ ಕಷ್ಟ ಒಳ್ಳೆಯದಲ್ಲ. ತಾಯಿಗೆ ಎಲ್ಲಾದರೂ ನಡಿಬೇಕಾದ್ರೆ ಬಿದ್ದುಬಿಟ್ಟು ಪಾದಗಳಿಗೆ ಕಾಲಿಗೆ ಪೆಟ್ಟಾಗುವಂಥ ಸಾಧ್ಯತೆ, ಮೂಳೆಗಳಿಗೆ ಪೆಟ್ಟಾಗುವಂಥ ಸಾಧ್ಯತೆ. ಸೊ ಇವ್ರ ತಾಯಿ ಎದುರು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಮತ್ತು ಮೀನರಾಶಿಯವರಿಗೆ ಏನಾಗುತ್ತೆ ಅಂದರೆ ಪದೇ ಭುಜಗಳಲ್ಲಿ ನೋವು, ಪಕ್ಕೆಗಳಲ್ಲಿ ಕೂಡ ಸ್ವಲ್ಪ ನೋವು ಉಂಟಾಗ್ಬೋದು. ಅಂದರೆ ರಿಪ್ಸ್ ಅಂತ ಹೇಳ್ತೀವಿ ಅಲ್ಲಿ. ಸಪ್ತಮಾಧಿಪತಿ ಬುಧ ಷಷ್ಠದಲ್ಲಿದ್ದು ಸಪ್ತಮದಲ್ಲಿ ರವಿ ಹಾಗೂ ಕೇತು ಇರೋದ್ರಿಂದ ಪತಿ ಅಥವಾ ಪತ್ನಿಗೆ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರುತ್ತೆ. ಅಷ್ಟಮದಲ್ಲಿ ಶುಕ್ರ ಇರೋದ್ರಿಂದ ಪಿತ್ರಾರ್ಜಿತ ಆಸ್ತಿ ಅಥವಾ ಪೋಷಕರಿಂದ ಯಾವುದೋ ರೀತಿಯ ನೆರವು ಅಥವಾ ಉಡುಗೊರೆಗಳು ಲಭ್ಯ ಆಗ್ಬೋದು. ಮೋಕ್ಷಸ್ಥಾನಾಧಿಪತಿ ಶನಿ 12ನೇ ಮನೆಯಲ್ಲಿ ಇರೋದ್ರಿಂದ ಮೀನರಾಶಿಯವರಿಗೆ ದೈವಿಕ ದರ್ಶನ ಅಥವಾ ದೈವಿಕ ಅನುಭವಗಳು ಪೂರ್ವಜನ್ಮ ನಿಯೋಜಿತವಾಗಿ ಅದೃಷ್ಟ ಉಂಟು ಮಾಡುತ್ತೆ. ಸೊ ಮೀನರಾಶಿಯವರಿಗೆ ಅದೇನಾದರೂ ಒಂಥರ ವಿಚಿತ್ರವಾಗಿರುವಂಥ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್ ಆದರೆ ಖಂಡಿತವಾಗಿ ನೀವು ಸಂತೋಷ ಪಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ವೀಕ್ಷಕರೇ ಸೆಪ್ಟೆಂಬರ್ 18ನೇ ತಾರೀಕಿನ ಭಾಗಶಃ ಚಂದ್ರಗ್ರಹಣದ ಪ್ರಭಾವ ಪ್ರಕೃತಿ ಹಾಗೂ ರಾಶಿಗಳ ಮೇಲೆ. ಇನ್ನು ಎಂದಿನಂತೆ ವೀಕ್ಷಕರೇ ನೀವು ಪ್ರಶ್ನೆ ಕೇಳ್ಬೋದು. ಇವಾಗ ಗ್ರಹಣದ್ದು ಇದೆಲ್ಲ ನಡೆಯುತ್ತಲ್ಲ, ಮೊದಲೆಲ್ಲ ನೀವು ಒಂದೊಂದು ರಾಶಿಗೂ ಪರಿಹಾರ ಹೇಳ್ತಾ ಇದ್ರಿ ಅಂತ. ಅದು ಖಂಡಿತವಾಗಿ ಇದೆ. ಆದರೆ ವೀಕ್ಷಕರೇ ಈ ಸರ್ತಿ ಚಂದ್ರಗ್ರಹಣದ್ದು ಒಂಥರ ವಿಚಿತ್ರವಾಗಿ ನಡೆಯೋದ್ರಿಂದ ಎಲ್ಲ ರಾಶಿಗಳಿಗೂ ಒಂದೇ ಪರಿಹಾರ. ನೋಡಿ ವೀಕ್ಷಕರೇ, ಆರಂಭದಲ್ಲಿ ನಾನು ಈ ಗ್ರಹಣ ಸಮಯದಲ್ಲಿ ಗ್ರಹ ಸ್ಥಿತಿಗಳು ಹೇಗಿರುತ್ತೆ ಅಂತ ತಿಳಿಸ್ತಾ ಇದ್ದೆ.
ಇದನ್ನು ದಯವಿಟ್ಟು ಯಾರಾದರೂ ಅಕಾಡೆಮಿಕ್ ಇಂಟ್ರೆಸ್ಟ್ ಇದ್ದರೆ ಹೆಚ್ಚಾಗಿ ಇಂಟ್ರೆಸ್ಟಿಂದ ಕೇಳಿಸ್ಕೋಬೋದು. ಪಂಚಮದ ಮೇಲೆ ಬುಧನ ದೃಷ್ಟಿ ಇರೋದರಿಂದ, ಪಂಚಮ ಅಂದರೆ ನಾವು ಇಷ್ಟ ದೇವಸ್ಥಾನ ಅಥವಾ ಪೂರ್ವ ಪುಣ್ಯಸ್ಥಾನ ಅಂತ ಹೇಳ್ತೀವಲ್ಲ, ಬುಧನ ಅಧಿಪತಿ ಮಹಾವಿಷ್ಣು ಆಗಿರೋದ್ರಿಂದ ವಿಷ್ಣು ಆರಾಧನೆ ಬಹಳ ಉಪಯುಕ್ತ. ಬುಧನ ಮೇಲೆ ಶನಿ ದೃಷ್ಟಿ ಇರೋದ್ರಿಂದ, ಶನಿ ಕಪ್ಪನ್ನು ಸೂಚಿಸೋದ್ರಿಂದ, ಕಪ್ಪು ಬಣ್ಣವನ್ನು ಸೂಚಿಸೋದ್ರಿಂದ ವಿಷ್ಣುವಿನ ಅವತಾರ ಮೇಘಶ್ಯಾಮ ಶ್ರೀಕೃಷ್ಣನ ಆರಾಧನೆ ಬಹಳ ಮುಖ್ಯ. ಅದು ಮಾಡೋದ್ರಿಂದ ಬಹಳ ಅನುಕೂಲ ಉಂಟಾಗುತ್ತೆ. ಅದಕ್ಕೆ ನಾವು ಯಾವಾಗಲೂ ಪಂಚಮ ಸ್ಥಾನ ನೋಡಿದಾಗ ದೇವರನ್ನ ಯಾವ ರೀತಿ ಪೂಜೆ ಮಾಡ್ಬೋದು, ಯಾವುದೇ ರೂಪದಲ್ಲಿ ನಾವು ಪೂಜೆ ಮಾಡಿದ್ರೆ ನಮಗೆ ಹೊಂದಾಣಿಕೆ ಆಗಂತೆ ನೋಡ್ಕೋಬೇಕು. ಇದೆಲ್ಲ ನಾವು ಭಾಳ ಸ್ಟಡಿ ಮಾಡಿದಾಗ ತಿಳ್ಕೊಬೋದು. ಸೊ ಹೀಗಾಗಿ ಶ್ರೀಕೃಷ್ಣನ ಆರಾಧನೆ ಮಾಡಿದ್ರೆ ಬಹಳ ಒಳ್ಳೆಯದು. ಹೀಗಾಗಿ ಮತ್ತು ಕೃಷ್ಣ ಏನು ಹೇಳ್ತಾನೆ, ಯಜ್ಞಾನಾಂ ಜಪ ಯಜ್ಞೋಸ್ಮಿ ಅಂತಾನೆ. ಅದಕ್ಕೆ ಕೃಷ್ಣನ ಹೊಲಿಸ್ಕೋಬೇಕು ಅಂದರೆ ಕರೆಕ್ಟಾಗಿರೋ ಮಂತ್ರಗಳನ್ನ ನಾವು ಜಪ ಮಾಡಬೇಕಾಗುತ್ತೆ. ಹೀಗಾಗಿ ಎಲ್ಲ ರಾಶಿಯವರು ಈ ಸಂಚಿಕೆ ನೋಡಿದ ಕೂಡಲೇ, ಅದು ದಿನ ಹಿಂಗೆ ಅಂತ ನೋಡ್ಕೋಬೇಡಿ, ಅಕ್ಟೋಬರ್ 2ನೇ ತಾರೀಕಿನವರೆಗೂ ಈಗ ನಾನು ಹೇಳೋ ಶ್ರೀಕೃಷ್ಣನ ಅದ್ಭುತ ಮಂತ್ರವನ್ನು, ಅಂದರೆ ಶ್ಲೋಕ ಅಂತಲೇ ತಗೊಳ್ಳಿ, ದಿನನಿತ್ಯ ಸಂಜೆ ಸೂರ್ಯಾಸ್ತಮದ ಹೊತ್ತಿಗೆ ಅಥವಾ ಸೂರ್ಯಾಸ್ತಮದ ನಂತರವೂ ಸರಿ. ಯಾಕಂದರೆ ಜನರಲಾಗಿ ಮಹಾವಿಷ್ಣುಗೆ ಸಂಬಂಧಪಟ್ಟಿದ್ದು ನೀವೇನಂದರೆ ಅಸ್ತಮಾನೇ ಸ್ವಯಂ ವಿಷ್ಣು ಅಂತ ಹೇಳ್ತೀವಿ. ಅಂದರೆ ಸಂಜೆ ಹೊತ್ತು ಸೂರ್ಯಾಸ್ತಮದಾಗ ನೀವು ಮಹಾವಿಷ್ಣುವುದು ಏನಾದರೂ ಆರಾಧನೆಗಳು ಮಾಡಿಕೊಂಡ್ರೆ, ಜಪಗಳು ಮಾಡಿಕೊಂಡ್ರೆ 3 ಪಟ್ಟು ಅದರದ್ದು ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ ಅಂತ. ಉತ್ತರಾಭಿಮುಖ 54 ಬಾರಿ ವೈಖಾರಿ ರೂಪದಲ್ಲಿ, ಅಂದರೆ ಸ್ವಲ್ಪ ಜೋರಾಗಿ ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು ವೀಕ್ಷಕರೇ. ದೋಷ ಪರಿಹಾರ ಆಗುತ್ತೆ. ಶ್ರೀಕೃಷ್ಣ ಖುದ್ದಾಗಿ ನಿಮ್ಮನ್ನು ರಕ್ಷಿಸ್ತಾನೆ. ಈ ಮಂತ್ರ ಅಥವಾ ಶ್ಲೋಕ ಹೀಗೆ ಬರುತ್ತೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಓಂ ನಮೋ ನಾರಾಯಣಾಯ ಕೃಷ್ಣ ಕೃಷ್ಣ ಮಹಾಯೋಗಿನ್ ಭಕ್ತಾನಾಂ ಅಭಯಂಕರ ಗೋವಿಂದ ಪರಮಾನಂದ ಸರ್ವೇ ಮೇ ವಶಮಾನಯ ಓಂ. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಓಂ ನಮೋ ನಾರಾಯಣಾಯ ಕೃಷ್ಣ ಕೃಷ್ಣ ಮಹಾಯೋಗಿನ್ ಭಕ್ತಾನಾಂ ಅಭಯಂಕರ ಗೋವಿಂದ ಪರಮಾನಂದ ಸರ್ವೇ ಮೇ ವಶಮಾನಯ ಓಂ. ಇಲ್ಲಿ ಗಮನಿಸಿ ವೀಕ್ಷಕರೇ, ಓಂ ಆರಂಭದಲ್ಲೂ ಹೇಳಬೇಕು, ಅಂತ್ಯದಲ್ಲೂ ಹೇಳಬೇಕು. ಪ್ರತ್ಯೇಕವಾಗಿ ಯಾವ ಗೃಹಿಣಿಯರಿಗೆ ಗರ್ಭಧಾರಣೆ ಆಗ್ತಿಲ್ವೋ ಈ ಶ್ಲೋಕ ಬಹಳ ಪರಿಣಾಮಕಾರಿ. ಶ್ರೀಕೃಷ್ಣನಿಗೆ ಇನ್ನೊಂದು ಹೆಸರು ಸಂತಾನ ಗೋಪಾಲ ಕೃಷ್ಣ ಅಂತ. ಇನ್ನು ಗರ್ಭಧಾರಣೆ ಬಯಸೋ ಗೃಹಿಣಿಯರು, ಯಾರಿಗೆ ಪಾಪ ಮಕ್ಕಳಾಗ್ತಾ ಇರಲ್ವೋ, ಕಷ್ಟಪಡ್ತಾ ಇರ್ತಾರೋ, ಈ ಜಪವನ್ನು ನಾನು ಹೇಳಿ ಅಕ್ಟೋಬರ್ 2ನೇ ತಾರೀಕುವರೆಗೂ, ಅಂದರೆ ಮಹಾಲಯ ಅಮಾವಾಸ್ಯೆ ದಿನ ಆವತ್ತು ಸಂಜೆ ಹೊತ್ತು ಸೂರ್ಯಾಸ್ತಮದ ಹೊತ್ತಿಗೆ ಕೈಕಾಲು ತೊಳ್ಕೊಂಡು ಉತ್ತರಾಭಿಮುಖ ಈ ಮಂತ್ರವನ್ನು 108 ಬಾರಿ ಜೋರಾಗಿ ಜಪಿಸಿ. ಇವಾಗ ಒಂದು ಕಡೆ ಏನಾಗುತ್ತೆ ಅಂದರೆ, ಈ ಶ್ರೀಕೃಷ್ಣಂದು ಶ್ಲೋಕ ಇದೆಯಲ್ಲ, ಇದು ಗ್ರಹಣಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ರಾಶಿಗಳ ಮೇಲೆ ಏನೇನು ದೋಷ ಇದೆಯೋ ಅದನ್ನಿದು ಬ್ಯಾಲೆನ್ಸ್ ಔಟ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಯಾಕಂದ್ರೆ ಸುತ್ತಲೂ ಒಂದು ಎಲೆಕ್ಟ್ರಿಕಲ್ ಫೀಲ್ಡ್ ಕ್ರಿಯೇಟ್ ಮಾಡಿಬಿಟ್ಟು ನಿಮಗೆ ಆ ಮಂತ್ರದಿಂದ, ಆ ಶ್ಲೋಕದಿಂದ ಭಾಳ ರಕ್ಷಣೆ ಸಿಗುತ್ತೆ. ಇನ್ನೊಂದು ಕಡೆ ಕೆಲವು ಗ್ರಂಥದ ಆಧಾರಿತವಾಗಿ ಯಾರಿಗೆ ಮಕ್ಕಳು ಲಭ್ಯ ಆಗಿರಲ್ವೋ, ಯಾರು ಬೇಸರ ಮಾಡ್ಕೊಂಡಿರ್ತಾರೋ ಅವರು ಕನಿಷ್ಠ ಪಕ್ಷ ಈ ಮಂತ್ರವನ್ನು 7 ತಿಂಗಳ ಕಾಲ ಈ ಶ್ಲೋಕವನ್ನು ಆದರೆ 108 ಬಾರಿ ಉತ್ತರಾಭಿಮುಖ ಸಂಜೆ ಸೂರ್ಯಾಸ್ತಮದ ಹೊತ್ತಿಗೆ, ಸೂರ್ಯಾಸ್ತಮದಲ್ಲಿ ಬೆಳಗ್ಗೆ ಆದರೂ ಮಾಡ್ಕೊಳ್ಳಿ, ಇಲ್ಲ ಕನಿಷ್ಠ ಪಕ್ಷ 54 ಬಾರಿ ಜೋರಾಗಿ ಜಪಿಸ್ಬಿಟ್ಟು ನಿಮ್ಮ ಮನೇಲಿ ಶ್ರೀಕೃಷ್ಣನ ಫೋಟೋ ಅಥವಾ ವಿಗ್ರಹ ಏನಾದರೂ ಚಿಕ್ಕದಾಗಿದ್ದರೆ ಅದಕ್ಕೆ ಕೆಂಪು ಪುಷ್ಪಗಳು ಅರ್ಪಿಸಿ ನಮಸ್ಕಾರ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡಿಬಿಡಿ. ಕೃಷ್ಣ ಹತ್ರ ಕೇಳ್ಕೋಬಾರ್ದು, ನನಗೆ ಮಗು ಕೊಡು ಅಂತ ಕೇಳಬಾರ್ದು, ಅಥವಾ ಪ್ರಸಾದಿಸು ಅಂತ ಕೇಳಬಾರ್ದು, ನಿನ್ನ ಆಶೀರ್ವಾದ ಇರಲಿ ಅಂತ ಮಾಡ್ತಾ ಬನ್ನಿ. ಇದು ಮಾಡಿದಾಗ ಸಾಧಾರಣವಾಗಿ ನೀವು 7 ತಿಂಗಳು ಮಾಡಿದಾಗ 7 ತಿಂಗಳಿಂದ ಅಥವಾ ಅದರ ಒಳಗಡೆ ಆಗ್ಬೋದು, ಅಥವಾ ನಿಮಗೆ 1.5 ವರ್ಷದೊಳಗೆ ಸಂತಾನ ಪ್ರಾಪ್ತಿ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಅದರ ಜೊತೆಗೆ ಇನ್ನೊಂದು, ಶ್ರೀಕೃಷ್ಣ ಅರ್ಜುನನಿಗೆ ಏನು ಹೇಳ್ತಾನೆ ಅಂದರೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಮಕ್ಕಳಿಗೆ ಬೇಕು ಅಂತ ಬಯಸ್ತಾರೋ ಅವರ ದೇಹನ ರಕ್ಷಣೆ ಮಾಡ್ಕೋಬೇಕು, ದೇಹನ ದಂಡಿಸ್ಬೇಕು, ಅಂದರೆ ಎಕ್ಸರ್ಸೈಸ್ ಮಾಡಬೇಕು. ಈ ನಾನು ಕೊಟ್ಟಿರುವಂಥ ಈ ಬಾಡಿ ಇದೆಯಲ್ಲ, ಹ್ಯೂಮನ್ ಬಾಡಿ ಇದೆಯಲ್ಲ, ಅದು ವರ್ಲ್ಡ್ಸ್ ಗ್ರೇಟೆಸ್ಟ್ ಕ್ರಿಯೇಷನ್. ಯಾರು ಅದನ್ನು ಸರಿಯಾಗಿ ಕಾಪಾಡ್ಕೊಳ್ಳಲ್ವೋ ನನಗೆ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಬರೋದಿಲ್ಲ ಅಂತ ಹೇಳ್ತೇನೆ. ಅದಕ್ಕೆ ಜನರಲಾಗಿ ನಾನು ರೆಕಮೆಂಡ್ ಮಾಡೋದು, ಈ ಕಾಲಕ್ಕೆ ನಿಮ್ಮ ವೈದ್ಯರ ಸಲಹೆ ಪಡ್ಕೊಂಡು ಅಥವಾ ಯಾರೋ ಒಳ್ಳೆ ಜಿಮ್ ಟ್ರೈನರ್ ಅದು ಪಡ್ಕೊಂಡು ಎಕ್ಸರ್ಸೈಸ್ ಮಾಡೋದು, ವಾಕ್ ಮಾಡೋದು, ಯೋಗ ಮಾಡೋದೆಲ್ಲ ದೇಹಕ್ಕೆ 1 ಗಂಟೆ 1.25 ಗಂಟೆ ದಿನಾಲು ಕೊಡಿ ವೀಕ್ಷಕರೇ. ಇದರ ಒಳಗಡೆ ಇರೋ ಕಲ್ಮಶ ಹೋಗೋದಿಲ್ಲ.
ಈ ಚಂದ್ರಗ್ರಹಣದ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಇನ್ನು ಅಕ್ಟೋಬರ್ 2ನೇ ತಾರೀಕಿನ ವಿಚಿತ್ರ ಸೂರ್ಯಗ್ರಹಣ ಮಾಹಿತಿಗಾಗಿ ನಿರೀಕ್ಷಿಸಿ ವೀಕ್ಷಕರೇ. ಎಂದಿನಂತೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ. ಗೌರಿ ಗಣೇಶ ಆಶೀರ್ವಾದ ನಿಮ್ಮೇಲಿರಲಿ. ಹಾಗೆಯೇ ನನ್ನ ಪ್ರೀತಿಯ ಗೌರವಾನ್ವಿತ ನಮಸ್ಕಾರಗಳು. ಕೃಷ್ಣಂ ವಂದೇ ಜಗದ್ಗುರುಂ.